ಕಿರಿಕೀರ್ತಿ ಅಣ್ಣ ಪರಿಚಯ ಆಗಿದ್ದೆ ನನಗೆ ಧರ್ಮಸ್ಥಳಕ್ಕೆ ಹೋದಾಗ. ಅಲ್ಲೆಲ್ಲ ಒಂದು ಎಲ್ಲರೂ ಕ್ರಿಯೇಟರ್ಗಳು ಬಂದಾಗ ಅವಾಗ ಪರಿಚಯ ಆಗಿತ್ತು. ಹೌದಾ? ಸುಮಂತ್ ಗೌಡಂಗೆ ಬಾಯ್ ಚಪ್ಪಲ ಜಾಸ್ತಿನಾ? ಫ್ರೆಂಡ್ಸ್ ಗಳ ಜೊತೆಗೆ ಏನಾದ್ರು ಹೇಳ್ಕೊಬೇಕಾದ್ರೆ ಬಿಲ್ಡಪ್ ಹಾಕೊಬೇಕು ಅನ್ನೋ ಚಟ ಏನಾದ್ರು ಇದೆಯಾ? ಅದಕ್ಕೋಸ್ಕರ ಸುಮಂತ್ ಗೌಡ ಫ್ರೆಂಡ್ ಹತ್ರ ಹಿಂಗೆಲ್ಲ ಮಾತಾಡೋಣ, ಬಿಲ್ಡಪ್ ಹಾಕೊಳಕ್ಕೆ, ಸ್ಕೋಪ್ ತಗೊಳಕ್ಕೆ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳಕ್ಕೆ. ಇರೋ ಸತ್ಯನೇ ಹೇಳ್ತಿರ್ಬೇಕಾದ್ರೆ ಸುಮಂತ್ ಸತ್ಯವನ್ನೇ ಹೇಳಿದ್ರೆ ಅದೇನು ತಪ್ಪಲ್ಲ. ಸತ್ಯ ಹೇಳ್ತಾ ಇದ್ದೀನಿ ಅನ್ನೋ ಜೋಶಲ್ಲಿ ಆ ಸತ್ಯಕ್ಕೆ ಒಂದಷ್ಟು ಉಪ್ಪು, ಹುಳಿ, ಖಾರ, ಮಸಾಲೆ ಇದನ್ನೆಲ್ಲ ಸೇರಿಸಿ ಹೇಳಿದಾಗ ಮೋಸ್ಟ್ಲಿ ಹಿಂಗಾಗುತ್ತೆ ಅಂತ ನನಗನ್ಸುತ್ತೆ. ಒಟ್ಟಲ್ಲಿ ಸುಮಂತ್ ಗೌಡ ಆತನ ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಸುಮ್ನೆ ಪುಕ್ಸಟ್ಟೆ ಸ್ಕೋಪ್ ಹಾಕೊಂಡಿರೋದಂತೂ ಸತ್ಯ ಇಲ್ಲ. ನಮ್ಮ ಭಾಷೆಯಲ್ಲಿ ನಾವ್ ಹಂಗೆ ಕರೆಯೋದು, ಪುಕ್ಸಟ್ಟೆ ಸ್ಕೋಪ್ ಹಾಕೊಂಡಿರೋದಂತೂ ಸತ್ಯ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಇಲಿ ಹೋಯ್ತು ಅಲ್ಲಿ ಅಂತಂದ್ರೆ ಇಲಿ ಮಾತ್ರ ಹೋಯ್ತು ಅನ್ಬೇಕು. ಗುರು ಅಲ್ಲಿ ಏನೊಂದು ಹೋಯ್ತಲ್ಲ, ಇಲಿನೋ ಹುಲಿನೋ, ಹುಲಿ ಅನ್ಬಿಡೋಣ ಬಿಡು ಅಂತಂದ್ರೆ ಹಿಂಗ ಆಗ್ತದೆ. ಪುಕ್ಸಟ್ಟೆ ಸ್ಕೋಪ್ ಹಾಕೊಂಡಿರೋದಕ್ಕೆ ಇವತ್ತು ಈ ಸಿಚುವೇಶನ್ ಇಲ್ಲಿಗೆ ಬಂದು ನಿಂತಿರೋದು. ಹೌದಾ ಅಲ್ಲ? ಟ್ರ್ಯಾಪ್ ಮಾಡ್ಸಕ್ಕೆ ಶುರು ಮಾಡಿದ್ರು ಅನ್ನೋ ಮಾತನ್ನ ಮೋಸ್ಟ್ಲಿ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಒಪ್ಪಲ್ಲ. ಯಾಕೆ ಅಂತಂದ್ರೆ ತಾವೇ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ರೆ ಟ್ರ್ಯಾಪ್ ಮಾಡೋದು ಬೇರೆ, ಆದ್ರೆ ತಾವೇ ಅವನಿಗೆ ಡೈಲಿ ಫೋನ್ ಮಾಡಿ ತಾವು ಫುಟೇಜ್ ಅನ್ನ ಹಾಕೊಳ್ಳೋದಕ್ಕೆ, ಬಿಲ್ಡಪ್ ಅನ್ನ ತಗೊಳ್ಳೋದಕ್ಕೆ ನೀವೇ ಹೋಗಿ ಟ್ರ್ಯಾಪ್ ಆಗೋದಿದೆಯಲ್ಲ, ಅದು ಬೇರೆ. ಟ್ರ್ಯಾಪ್ ಮಾಡೋದಕ್ಕೂ ನಾವು ಹೋಗಿ ಟ್ರ್ಯಾಪ್ ಆಗೋದಕ್ಕೂ ವ್ಯತ್ಯಾಸ. ಸುಮಂತ್ ಗೌಡ ಮಾತಾಡ್ತಿರೋ ಮಾತುಗಳನ್ನ ಕೇಳಿದಾಗ ನನಗೆ ಅನ್ಸೋದೇನು ಗೊತ್ತಾ, ಮಾತಾಡ್ಬೇಕಾದ್ರೆ ಪದಗಳ ಬಳಕೆ ಪರ್ಫೆಕ್ಟ್ ಆಗಿರ್ಬೇಕು. ನಾನು ಅನ್ನೋದು ಬೇರೆ, ನಾವು ಅನ್ನೋದು ಬೇರೆ. ಸುಮಂತ್ ಗೌಡ, ಚಂದನ್ ಗೌಡ ವಿಚಾರದಲ್ಲಿ ಅವರು ರೋಡಿಗೆ ಬರ್ತಾರೆ, ಅವರು ಹೇಳಿರುವ ಸುಳ್ಳು ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅನ್ನೋದು ಬೇರೆ, ಅವರನ್ನ ಮುಗಿಸಿಬಿಡ್ತೀವಿ ನೋಡು ಅನ್ನೋದು ಬೇರೆ. ಎರಡೂ ಕನ್ನಡದ ಪದಗಳೇ, ಆದರೆ ಎರಡಕ್ಕೂ ಸಹ ಸಾಕಷ್ಟು ವ್ಯತ್ಯಾಸ ಇದೆ. ದಯಮಾಡಿ ಸುಮಂತ್ ಗೌಡ ಮುಂದಿನ ದಿನಗಳಲ್ಲಿ ಅದನ್ನ ತಿಳ್ಕೋಬೇಕು. ಇವಾಗ ಏನಂದ್ರೆ ಅಣ್ಣ, ಹೌದು ಅದು ನನ್ನ ಹತ್ರ ಸ್ಮಾಲ್ ಮಿಸ್ಟೇಕ್ ಆಗಿದೆ. ನೀವು ಅನ್ನೋ ಪದಗಳಲ್ಲಿ ಕೆಲವೊಂದು ಟೈಮ್ ಆ ಮಿಸ್ಟೇಕ್ಗಳಾಗಿದೆ. ಬಟ್ ಆ ಮಿಸ್ಟೇಕಲ್ಲೇ ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಯಾಕಂದರೆ ಆ್ಯಸ್ ಎ ಫ್ರೆಂಡ್, ಈಗ ನಾನು ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಕ್ಲಿಯರಾಗಿ ಮಾತಾಡ್ತೀನಿ. ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತೀನಿ. ಇವಾಗ ನನ್ನ ಫ್ರೆಂಡ್ಗೆ ಅಮ್ಮನ ಅಕ್ಕನಂದರೆ ಮಾತಾಡಲ್ಲ, ಇಲ್ಲೋ ಹಂಗೆ ಮಾತಾಡೋಕ್ಕಾಯ್ತದ? ಅದೇ ಫ್ರೆಂಡ್ ಬಗ್ಗೆ ಮಾತಾಡ್ಬೇಕಂದ್ರೂ ಹೋಗಿ ಬನ್ನಿ ಅಂತಲೇ ಮಾತಾಡೋದು. ಇಲ್ಲಿ ಚಂದನ್ ಗೌಡ ಹೇಳಿದಂಥ ಸುಳ್ಳುಗಳು ಧರ್ಮಸ್ಥಳದ ವಿಚಾರದಲ್ಲಾಗಿರ್ಬೋದು, ಇನ್ನು ಎಲ್ಲ ಆಚೆ ಬರುತ್ತೆ ಒಂದು 15 ದಿನದಲ್ಲಿ ಅಂತ ಹೇಳಿದಿನ ಹೊರತು ಅವನನ್ನ ಮುಗಿಸ್ಬಿಡ್ತೀವಿ ಅಂತಂದರೆ ಅವನೇ ಹೇಳಿರುವಂಥ ಸುಳ್ಳುಗಳನ್ನ ಮುಳುಗಿಸ್ತೀವಿ. ಸುಳ್ಳು ಮೈಮೇಲೆ ತುಂಬಿಕೊಂಡು ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳು ಹೇಳಿದ್ರಲ್ಲ, ಅದನ್ನು ಮುಳುಗಿಸ್ತೀವಿ ಅಂತ ಹೇಳಿರೋದು. ಅದ್ರ ಜೊತೆಗೆ ಮತ್ತೊಂದು ದೊಡ್ಡ ಆರೋಪ ಏನಪ್ಪ ಅಂತಂದರೆ, ಇದಕ್ಕೆಲ್ಲ ಕಾರಣ ಕಿರಿಕೀರ್ತಿ ಅವರ ಗ್ಯಾಂಗ್. ಕಿರಿಕೀರ್ತಿ ಅವರೇ ಇದನ್ನೆಲ್ಲ ಹೇಳಿಬಿಟ್ಟು ಮಾಡಿಸ್ತಾ ಇದ್ದಾರೆ ಅನ್ನೋದು. ನಾನು ಒಂದು ಫೋನ್ ಕಾಲ್ನ ತೊಗೊಂಡ್ಬಿಡ್ತೀನಿ. ಒಂದು ಫೋನ್ ಕೊಡ್ತೀರಾ ನನಗೆ? ನೈಸ್. ಡೈರೆಕ್ಟಾಗಿ ಕಿರಿಕೀರ್ತಿ ಅವ್ರಿಗೆ ಒಂದು ಫೋನನ್ನು ಮಾಡ್ತೀನಿ. ತೆಗಿತಿಲ್ಲ ನೋಡ. ಸೊ ಇದನ್ನೆಲ್ಲದನ್ನು ಕಿರಿಕೀರ್ತಿ ಅವರೇ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ಅಂತ. ಇಲ್ಲಿವರೆಗೂ ಕಿರಿಕೀರ್ತಿ ತಮಗೆ ಏನನ್ನೆಲ್ಲ ಮಾಡು ಅಂತ ಹೇಳ್ಕೊಟ್ಟವ್ರೆ, ಎಷ್ಟು ಫಂಡಿಂಗ್ ಕೊಟ್ಟವ್ರೆ, ಎಲ್ಲೆಲ್ಲ ಕರ್ಕೊಂಡೋಗವ್ರೆ, ಏನೇನು ಮಾಡವ್ರೆ. ಸುಮಂತನ ಬಾಯಲ್ಲಿ ಅದ್ಯಾವುದೋ ನಾಗರಬಾವಿ ಬಾರಲ್ಲಿ ಕೆಲಸ ಮಾಡ್ತಿದ್ದಾಗ ಕರ್ಕೊಂಬಂದು ಕೂರಿಸ್ಕೊಂಡೇನೋ 2 ಲಕ್ಷ ರೂಪಾಯಿ ಕೊಟ್ಟರು ಅನ್ನೋ ಆರೋಪ ಕೂಡ ಬಂದಿದೆ. ಸೊ ಕಿರಿಕೀರ್ತಿ ಅವರು ಸುಮಂತ ಅವರ ಜೀವನದಲ್ಲಿ ಏನೇನೆಲ್ಲ ಸುಮಂತನ ಹತ್ರ ಕಿರಿಕೀರ್ತಿ ಮಾಡಿಸಿದ್ದಾರೆ ಅನ್ನೋ ಸತ್ಯ ಗೊತ್ತಾಗಬೇಕು. ಏನಾಯ್ತು ಅದನ್ನೇ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಕಿರಿಕೀರ್ತಿ ಅಣ್ಣ ಪರಿಚಯ ಆಗಿದ್ದೆ ನನಗೆ ಧರ್ಮಸ್ಥಳಕ್ಕೆ ಹೋದಾಗ. ಅಲ್ಲೆಲ್ಲ ಒಂದು ಎಲ್ಲರೂ ಕ್ರಿಯೇಟರ್ಗಳು ಬಂದಾಗ ಅವಾಗ ಪರಿಚಯ ಆಗಿತ್ತು. ಕ್ಲೋಸ್ ಆಗಿದ್ದು ಅಂತಂದರೆ ಅದಾದಮೇಲೆ ಕ್ಲೋಸ್ ಆಗಿತ್ತು. ಇವತ್ತಿನವರೆಗೂ ನೀನೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಮಾಡು, ನಾನೇನು ಮಾಡಬೇಕು ಅಂದ್ಕೊಂಡಿದ್ದು ಅದನ್ನು ಮಾಡ್ತೀನಿ. ನಾವಿಲ್ಲಿ ನಿನಗೆ ಹೇಳ್ಕೊಡುವಷ್ಟು ದೊಡ್ಡವರಲ್ಲ. ಬೇಕಾದ್ರೆ ನಿನಗೆ ಈ ಪ್ರಕರಣದಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಬೇಕಾ? ಈ ಫಾರ್ ಎಕ್ಸಾಂಪಲ್ ಸೌಜನ್ಯ ಪ್ರಕರಣದಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಬೇಕಾ? ಅದು ನಾನು ಕೊಡಬಲ್ಲೆ, ಡಾಕ್ಯುಮೆಂಟ್ಸ್ ಕೊಡಬಲ್ಲೆ. ಬಟ್ ನಿನಗೆ ಯಾವತ್ತೂ ಕಂಟೆಂಟ್ ಹೇಳಲ್ಲ.
ನೀನು ಇದನ್ನೇ ಮಾಡಬೇಕು ಸುಮಂತು, ಹಿಂಗೆ ಮಾಡಬೇಕು ಅಂತ ಯಾವತ್ತು ಹೇಳಲ್ಲ ಅಂತಲೇ ಅಣ್ಣ ಹೇಳಿರೋದು. ಇನ್ನು ನಾಗರೂಪ ವಿಚಾರಕ್ಕೆ ಬಂದರೆ, ಹೌದು ಅಫ್ಕೋರ್ಸ್ ನಾನು ಅಲ್ಲಿ ಬಾರಲ್ಲಿ ಕೆಲಸ ಮಾಡ್ತಿದ್ದೆ. ಇವತ್ತಿಗೂ ಹೋಗಿ ಆ ಬಾರ್ ಕ್ಯಾಶ್ ಮಾಳ್ಗಾಳ ರಿಲಯನ್ಸ್ ಮಾರ್ಟ್ ಎದುರು ಇದು ಆದರ್ಶ ಬಾರ್ ಅಲ್ಲಿ ಅಸಿಸ್ಟೆಂಟ್ ಕ್ಯಾಶಿಯರಾಗಿ ಕೆಲಸ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ನಾನು ಅಲ್ಲಿ ಕೆಲಸ ಮಾಡೋ ಉದ್ದೇಶನೇ ನನ್ನ ಯೂಟ್ಯೂಬ್ಗೆ ಆದಂತಹ ಅದಕ್ಕೆ ಸ್ವಲ್ಪ ಇದು ಬೇಕಾಗಿತ್ತು, ಏನಂದರೆ ಎಕ್ವಿಪ್ಮೆಂಟ್ಸು, ಒಂದು ಆಲ್ ಲೈನ್ ಮೈಕ್ ಬೇಕಾಗಿತ್ತು, ಅದಾದ ನಂತರ ಕುರ್ಚಿ ಬೇಕಾಗಿತ್ತು. ಅದೆಲ್ಲ ಕಷ್ಟಪಟ್ಟು 3 ತಿಂಗಳು ಸಂಪಾದನೆ ಮಾಡಿ ತಿಂಗಳು 30,000 ಸಂಪಾದನೆ ಮಾಡ್ತಿದ್ದೆ ನಾನು. 30,000 ಜಾಸ್ತಿನೂ ಆಯ್ತಿತ್ತು, ಮಿನಿಮಮ್ 30,000 ಸಂಪಾದನೆ ಮಾಡ್ತಿದ್ದೆ. ಹಾಂ, ಬಾರಲ್ಲಿರೋರೆಲ್ಲ ಹೇಳ್ಬೇಕಾಗಿಲ್ಲ, ಅವ್ರಿಗೆ ಗೊತ್ತಿರ್ತದೆ ಬಾರಲ್ಲಿರೋರಿಗೆ ಹೆಂಗೆ ಸಂಪಾದನೆ ಆಗುತ್ತೆ ಅಂತ. 30,000 ಸಂಪಾದನೆ ಮಾಡ್ತಿದ್ದೆ ನಾನು. ಅದರಿಂದ ಇವತ್ತು ನನ್ನ ಐಫೋನ್ ಅಂತ ಹೇಳ್ತಾರಲ್ಲ, ಐಫೋನಿಗೆ ನನ್ನ ಲೋನ್ ಇದೆ ಇವತ್ತು. ಫ್ಯಾಮಿಲಿ ಕಡೆ ಸ್ವಲ್ಪ ಚೆನ್ನಾಗಿದ್ದಾರೆ, ನಾನು ಯಾವ ದುಡ್ಡಿಗೂ ಆಸೆ ಪಟ್ಟಿಲ್ಲ. ಇದುವರೆಗೂ 2 ಲಕ್ಷ ಅಂತ ಹೇಳ್ತಾರಲ್ಲ, ಎಲ್ಲಿ ಗುರು ಅದು ಯಾರು ತಂದುಕೊಟ್ಬಿಟ್ರೆ ಆಯ್ತದೆ, ನನ್ನ ಕೈಗೆ ಬರಲಿಲ್ಲ. ಹಾಂ, ಇವತ್ತು ನನ್ನ ಹತ್ರ ಗಾಡಿ ಇಲ್ಲ, ಎಲ್ಲೇ ಹೋದ್ರೂ ನಡ್ಕೊಂಡು ಹೋಗ್ತೀನಿ, ಗಾಡಿ ಅಡ್ಡ ಹಾಕೊಂಡು ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತೀನಿ, ಆಟೋದಲ್ಲಿ ಹೋಗ್ತೀನಿ. ಇವತ್ತು ನಂದು ಅಂತ ಓನ್ ವೆಹಿಕಲ್ ಇಲ್ಲ. ನನ್ನ ಮೊದಲು ನೆಕ್ಸ್ಟ್ ಆಸೆನೇ ಇರೋದು ಒಂದು ಬೈಕ್ ತಗೋಬೇಕು ಅಂತ. ಅವ್ರು ಗಾಡಿ ಕೊಟ್ಟು ಅವ್ರು ದುಡ್ಡು ಕೊಟ್ಟಿದ್ರೆ ನಾನು ಬೈಕ್ ತಗೋತಿರ್ಲಿಲ್ಲ. ಕೀರ್ತಿ ಅಣ್ಣ ನನಗೆ ಪರಿಚಯ ಆಗಿದ್ದು ಧರ್ಮಸ್ಥಳದಲ್ಲಿ. ಅವ್ರು ಇವತ್ತಿನವರೆಗೂ ನೀನು ಇದನ್ನು ಮಾಡು ಸುಮಂತು, ಅದನ್ನು ಮಾಡು ಸುಮಂತು ಅಂತ ಹೇಳ್ಕೊಟ್ಟೇ ಇಲ್ಲ. ಇನ್ನೇನು ನಾನು ಈ ಆಡಿಯೋದಲ್ಲಿ ಮಾತಾಡಿದ್ದೀನಿ ಅದು ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಿರೋದು. ಅದು ಜನಗಳಿಗೆ ಬೇರೆ ಬೇರೆ, ಈಗ ನಾನು ಚೇತು ಏನು ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಅರ್ಥದಲ್ಲಿ ಮಾತಾಡ್ತೀವಿ. ಏಕೆಂತಂದರೆ ಒಂದೊಂದು, ಈಗ ಬೆಂಗಳೂರವ್ರ ಭಾಷೆ ಬೇರೆ ಥರ ಇರುತ್ತೆ, ಮಂಡ್ಯದವ್ರ ಭಾಷೆ ಬೇರೆ ಥರ ಇರುತ್ತೆ, ಉತ್ತರ ಕರ್ನಾಟಕದವ್ರ ಭಾಷೆ ಬೇರೆ ಥರ ಇರುತ್ತೆ. ಕೆಲವರಿಗೆ ಕನ್ವೆ ಮಾಡೋಕ್ಕೆ ಬರಲ್ಲ, ಅದು ಸ್ವಲ್ಪ ನನಗೆ ಕನ್ವೆ ಮಾಡಿಸೋದು. ಅದಕ್ಕೆ ನನ್ನ ಲೈಫಲ್ಲಿ ಇಷ್ಟೊಂದು ಎಡ್ವುತ್ತಾ ಇರೋದು. ಅದಕ್ಕೆ ನಾನು ಸ್ವಲ್ಪ ಚಂದನ್ಗೌಡ್ರಿಗೆ ನೆಕ್ಸ್ಟ್ ಲೆವೆಲ್ ಕೌಂಟ್ರ್ ಕೊಡೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಚೈಲ್ಡು ಎಜುಕೇಷನ್ ಈಸ್ ಇಂಪಾರ್ಟೆಂಟು, ಮಾತು ಕೊಟ್ಟರೆ ಇನ್ನೊಬ್ರು ಮಾತಾಡಬಾರ್ದು. ಆ ಥರ ನಂಗೆ ಬರಲ್ಲ. ನಾವು ಯಾವತ್ತೂ ಆ ಥರ ಬೆಳೆದು ಬಂದಿಲ್ಲ. ಇನ್ನೊಬ್ರಿಗೆ ಕೌಂಟ್ರ್ ಕೊಟ್ಕೊಂಡು ನಂತರ ಈ ಫೀಲ್ಡ್ಗೆ ನಾನು ಹೊಸಬಾಗಿರೋದ್ರಿಂದ ಹೆಂಗೆ ಕೌಂಟ್ರ್ ಕೊಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಎಡವಿದಾನೆ ಹೊರತು ನಮ್ಮ ಹಿಂದೆ ಅವರು ಇದ್ದಾರೆ, ಇವರು ಇದ್ದಾರೆ. ಬೇಕಾದರೆ ಇವಾಗ ಕಿರಿಕಿರ್ತಣ್ಣಂಗೆ ಫೋನ್ ಮಾಡ್ಬಿಟ್ಟು, ಅಣ್ಣ ಇದೊಂದು ಸೌಜನ್ಯ ಕೇಸ್ತು ಸಂತೋಷ್ ರಾವ್ದು ಸ್ಟೇಟ್ಮೆಂಟ್ ಬೇಕಣ್ಣ, ಎಕ್ಸಾಂಪಲ್ ಹೇಳ್ತಾರೆ ಅಂದರೆ ಕಳಿಸ್ತಾರೆ ಹೊರತು, ಹಾಂ ಅಣ್ಣ ನಾನು ಅವ್ರ ವಿರುದ್ಧ ಈ ವಿಡಿಯೋ ಮಾಡಲ, ಇವ್ರ ವಿರುದ್ಧ ವಿಡಿಯೋ ಮಾಡು, ಹಾಂ ನಾನು ಕೇಳಿಲ್ಲ, ಅವರು ಯಾವತ್ತೂ ಹೇಳಿಲ್ಲ. ಇದಕ್ಕೂ ಅದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ಅಂದರೆ ಆ್ಯಸ್ ಎ ಅವರು ಸೆಲೆಬ್ರಿಟಿ ಒಂದು ಫೋಟೋ ತಗೊಂಡು ಹಾಕೊಂಡ್ಬಿಡ್ತೀವಿ ಅಂತಂದರೆ ಅವ್ರ ಗ್ಯಾಂಗ್ ಅಲ್ಲ. ನಾನು ಒಂದು ಧರ್ಮಸ್ಥಳದ ಪರ ವಾಯ್ಸ್ ರೈಸ್ ಮಾಡ್ತೇವೆ, ಅವರು ಒಂದು ಧರ್ಮಸ್ಥಳದ ಪರ ವಾಯ್ಸ್ ರೈಸ್ ಮಾಡ್ತಾರೆ. ಯಾವ್ದಾರ ಕಾರ್ಯಕ್ರಮಕ್ಕೆ ಬಂದೆ ನಾನು ಒಬ್ಬ ಯೂಟ್ಯೂಬರ್ ಅಂದ್ಬಿಟ್ಟು ಅವ್ರಿಗೆ ಗುರ್ತಿಸಿ ಮಾತಾಡಿಸ್ತಾರೆ, ಇಲ್ಲ ನಾನೇ ಗುರ್ತಿಸಿ ಮಾತಾಡಿಸ್ತೀನಿ. ಅವ್ರ ಜೊತೆ ನಿಂತ್ಕೊಬಿಟ್ಟೆ ಅಂದರೆ ಅವ್ರ ಗ್ಯಾಂಗ್ ಅಲ್ಲ. ಹಾಂ, ಈ ಆಮೇಲೆ ಇನ್ನೊಂದು ಏನೇ ಕೇಳಿದ್ರು ಸುಮಂತ್ ಅವತ್ತು ಆಡಿಯೋದಲ್ಲಿತ್ತು, ನನ್ನ ಕಿರಿಕಿರ್ತಿ ಅಣ್ಣಂಗೆ ಕಾಲ್ ಮಾಡಿಬಿಟ್ಟು ಹೋಗ್ತೀನಿ ಆ ಚಾನಲ್ಗೆ ಹೋಗ್ಬೇಕಾ ಅಂತ. ಆಮೇಲೆ ಇನ್ನೊಂದು ಗ್ಯಾರಂಟಿ ನ್ಯೂಸ್ ರಾಧಕ್ಕ ಅವ್ರ ಬಗ್ಗೆ ಕೂಡ ಏಕವಚನದಲ್ಲಿ ಅಮ್ಮ ಸರಿ ಇಲ್ಲ. ಏಕವಚನದಲ್ಲಿ ಅಂತಂದ್ರೆ ನಮ್ದು ಮಂಡ್ಯ ಭಾಷೆ. ಆ ಅಕ್ಕನಿಗೆ ನಾನು ಏಕವಚನ ಅಕ್ಕ ಅಂತ ರಾಧಕ್ಕ ಅಂತಾನೆ ಮಾತಾಡ್ತಿದ್ದೆ ಅವಾಗ. ಅಲ್ಲೂ ನಾನು ಹೇಳಿದ್ದು ಚಂದನ್ಗೌಡ್ರೆ ಹೇಳ್ಕೊಂಡಂಗೆ ಅವರು ಗ್ಯಾರಂಟಿ ನ್ಯೂಸು ಅವರು ಇದು ನಾನು ಅಲ್ಲಿ ಹೋದಾಗ ಮಾತಾಡೋಕೆ ಬಿಡಲ್ಲ. ಜರ್ನಲಿಸ್ಟ್ ಮೈಂಡ್ ಸೆಟ್ಟು. ನಾನು ಜರ್ನಲಿಸ್ಟ್ ಅಲ್ಲ, ನಾನು ಅಲ್ಲಿ ಹೋದಾಗ ಮಾತಾಡೋಕೆ ಬಿಡಲ್ಲ ಅವರಿಬ್ರು ಸೇರಿಕೊಂಡು. ಡಾಮಿನೇಟ್ ಮಾಡ್ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿರೋದು. ಅವ್ರು ಸರಿ ಇಲ್ಲ ಅಂತಲ್ಲ, ರಾಧಕ್ಕ ಯಾರು ಅಂತಾನೆ ಗೊತ್ತಿಲ್ಲ ನನಗೆ, ಜಸ್ಟ್ ಅವರು ಮಾಧ್ಯಮದಲ್ಲಿ ನೋಡಿರೋದು, ಅವ್ರು ಪರ್ಸ್ನಲಿ ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಈ ಮಾಧ್ಯಮನೇ ನನಗೆ ಹೊಸ್ತಾಗಿರೋದ್ರಿಂದ ಒಂದು ಸಜೆಷನ್ ತಗೊಳ್ಳೋಣ ಕಿರಿಕಿರ್ತೀಣ ನಂತರ, ಅಣ್ಣ ಹಿಂಗೆಲ್ಲ ಆಗ್ಬಿಟ್ಟೈತೆ, ಹಿಂಗೆ ವೈರಲ್ ಆಗ್ಬಿಟ್ಟೈತೆ, ಏನು ಮಾಡ್ಬೇಕಣ್ಣ, ಅವ್ರ ನೀಸೋರು ಇವ್ರ ನೀಸೋರು ಕರೀತವ್ರೆ, ಏನು ಮಾಡ್ಬೇಕಣ್ಣ ಅಂತ ಒಂದು ಸಜೆಷನ್ ತಗೊಳ್ಳೋಕ್ಕೋಸ್ಕರ ಅವ್ರಿಗೆ ಫೋನ್ ಮಾಡ್ತೀನಿ ಅನ್ನೋ ಹೊರತು ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಅವಾಗಲೂ ಕೂಡ ಕಿರಿಕಿರ್ತಿ ಅವ್ರು ನಿಂಗೆ ಫೋನ್ ಮಾಡಿದಾಗ ಏನಾದರೂ ಅಲ್ಲೋಗು, ಹಂಗೆ ಮಾತಾಡು, ಹಿಂಗೆ ಮಾತಾಡು, ನಾನು ಹೇಳ್ಕೊಟ್ಟಿದ್ದೆ ಮಾತಾಡು ಅಂತಂದ್ರೆ ಹೇಳ್ಕೊಡ್ರ? ಇಲ್ಲ, ಅವ್ರು ಹೇಳಿದ್ರು ನಿನ್ಗೆ ಏನು ಅನಿಸುತ್ತೋ ಅದು ಮಾಡು. ಇದ್ರ ಬಗ್ಗೆ ಮಾಧ್ಯಮದಲ್ಲಿ ಸ್ವಲ್ಪ ನಾನು ಸಜೆಷನ್ ಕೊಡಬಲ್ಲೆ, ಬಟ್ ನಿನ್ಗೇನು ಅನಿಸುತ್ತೋ ಅದನ್ನು ಮಾಡು ಅಂತ ಹೇಳಿದ್ರು. ನನಗೆ ಗ್ಯಾರಂಟಿ ನ್ಯೂಸಲ್ಲಿ ಡಾಮಿನೇಟ್ ಮಾಡ್ಬಿಡ್ತಾರೆ ಅಂತ ಅನ್ನಿಸ್ತು. ನಂತರ ಈ ಇನ್ನೂ ಸ್ವಲ್ಪ ದೊಡ್ಡ ಚಾನಲ್ಲು, ಇನ್ನೂ ಸ್ವಲ್ಪ ದೊಡ್ಡ ಚಾನಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ರಿಪಬ್ಲಿಕ್ ಕನ್ನಡಕ್ಕೆ ಹೋಗಿದ್ದು. ಅದನ್ನು ಬಿಟ್ಟರೆ ಬೇರೆ ಅದರಲ್ಲಿ ಉದ್ದೇಶ ಏನಿಲ್ಲ. ರಾಧಾಕುನ್ ಬೈಬೇಕು ಅಂತ ಏನಿಲ್ಲ, ರಾಧಾಕುನ್ ಬೈದೇ ಇಲ್ಲ ನಾನು. ಅದ್ರ ಜೊತೆಗೆ ಸೌಜನ್ಯ ತಾಯಿಗೂ ಕೂಡ ಬೈದ್ರಿ ಅಂತ? ಸೌಜನ್ಯ ತಾಯಿಯವ್ರಿಗೆ ಬೈದಿಲ್ಲ. ನಾನೊಂದು ಪ್ರಶ್ನೆ ಮಾಡಿದೆ, ಮಿಸ್ಟರ್ NRI ಕಾಲ್ ಮಾಡಿದಾಗ ನನಗೆ ಕ್ಲಾರಿಟಿ ಬೇಕು ಸೌಜನ್ಯ ಕೇಸಲ್ಲಿ, ನೀನು ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಕ್ಲಾರಿಟಿ ಕೊಡು ಅಂತ.
ನಾನು ಹೇಳಿದೆ, ನಾನು ನೋಡಿರೋ ಮಟ್ಟಿಗೆ ನಮ್ಮೂರುಗಳಲ್ಲೂ ಕೇಸ್ ಆಡ್ತವ್ರೆ. ನಾನು ನೋಡಿರೋ ಮಟ್ಟಿಗೆ ದುಡ್ಡು ಕಳ್ಕೊಂಡಿರೋರು ಜಾಸ್ತಿ. 3 ಅಂತಸ್ತು ಮನೆ ಹೆಂಗೆ ಕಟ್ಟಿದ್ರು ಮನೆ? ಒಂದು ಪ್ರಶ್ನೆ ಅಲ್ವಾ ಎಲ್ರಿಗೂ. ಅವ್ರದ್ದು ಮಳೆ ಮನೆ ಹೆಂಗಿತ್ತು, ಈ ಮನೆ ಹೆಂಗಿತ್ತು? ಉತ್ತರ ಕೊಟ್ಟಿದ್ರಲ್ಲ ಅವರು, ಲೋನ್ ಮಾಡಿಸಿದ್ದೀನಿ, ಇನ್ನು ಇಷ್ಟು ಲಕ್ಷ ಸಾಲ ಇದೆ. ಲೋನ್ 50 ಲಕ್ಷ ಯಾರು ಕೊಟ್ಬಿಡ್ತಾರೆ ಸರ್? ಆಯ್ತು, ಅವ್ರು ಕೊಟ್ಟರು ಅಂತಂದ್ರು ಬರೀ 50 ಲಕ್ಷ ಆಗೈತಾ ಮನೆಗೆ? ಅನ್ಸೇ ಇಲ್ಲ. ಅದು ನನಗೆ ಔಟ್ ಆಫ್ ಸಿಲೆಬಸ್ ಅದು. ಅಷ್ಟು ಮಾತಾಡಿದ್ದೀನಿ ನಾನು. ನನ್ನ ಕುಸುಮ ಅಕ್ಕ ಅವ್ರನ್ನ ಏನಕ್ಕೆ ಬೈಲಿ ನಾನು? ನನ್ನ ಪರ್ಸ್ನಲ್ ಒಪಿನಿಯನ್ ಅವ್ರದ್ದು ಏನಾರು ಆಯ್ತಾ? ಅವ್ರನ್ನ ನಾನು ಸ್ಟ್ರೈಟಾಗೂ ನೋಡಿಲ್ಲ. ಇವತ್ತಿಗೂ ನನ್ನ ಸೌಜನ್ಯಂಗೆ ನ್ಯಾಯ ಸಿಗಬೇಕು. ಹೆಂಗೆ ಸಿಗಬೇಕು ನ್ಯಾಯ? ಕೋರ್ಟಲ್ಲಿ ಹೋಗಿ ಕೇಳಿ ಅಂತ ಹೇಳ್ತಾರೆ. ಅದು ತಪ್ಪು. ಯಾರೋ ಒಬ್ರು ನೆನ್ನೆ ಕಾಲ್ ಮಾಡಿದ್ರು, ಸೌಜನ್ಯ ಪರ ಹೋರಾಟಗಾರ್ತಿ ಅಂತೆ ಅವಕ್ಕ. ಅವ್ರು ಇವತ್ತು ಅಕ್ಕ ಅಂತಾನೆ ಮಾತಾಡಿಸ್ತೀನಿ, ಇಲ್ಲ ಮೇಡಮ್ ಅಂತಾನೆ ಮಾತಾಡಿಸ್ತೀನಿ. ಅವ್ರು ನನಗೇನೇ ಬೋದಿರ್ಬೋದು, ಬಾಯಿಗೆ ಬಂದಂಗೆ ಬೋದ್ರು. ಅದು ತನ್ನ ಆಡಿಯೋನ ಬಿಟ್ಕೊಂಡವ್ರೆ. ಅಲ್ಲಿ ನಾನು ಒಂದು ಪದ ಅವ್ರಿಗೆ ಕೆಟ್ಟಾಗ ಬದಿದ್ದೀನ. ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರು, ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರು. ಹೆಂಗೆ ಮಾತಾಡ್ತಾರೆ? ಒಂದು ಹೆಣ್ಣಿನ ಪರ ಹೋರಾಟಗಾರರಾಗಿ, ಅಂದರೆ ಸೌಜನ್ಯ ಅಂತ ಹೆಣ್ಣಿನ ಪರ ಹೋರಾಟಗಾರರಾಗಿ, ಸೆನ್ಸಿಟಿವ್ ಕೇಸ್ ಹೋರಾಟಗಾರರಾಗಿ ನಮ್ಮನೆ ಹೆಣ್ಮಕ್ಳಿಗೆ ಆ ರೀತಿ ಆಗಬೇಕು ಅಂತ ಅವ್ರು ಬಯಸ್ತಾರೆ ಅಂದರೆ ಇವ್ರನ್ನೇ ಹೋರಾಟಗಾರರು ಅಂತ ನಾವು ಹೆಂಗೆ ಒಪ್ಕೊಳ್ವ? ಈಗ ಒಂದು ಹೆಣ್ಣಿನ ಪರ ಹೋರಾಟ, ಹೆಣ್ಣಿಗೆ ಮತ್ತೆ ಯಾರಿಗೂ ಹಿಂಗೆ ಆಗಬಾರ್ದು ಅಂತ ಹೋರಾಟ ಮಾಡೋದು ಅಲ್ವಾ? ನಮ್ಮನೆ ಹೆಣ್ಮಕ್ಳು ಹಂಗೆ ಆಗಬೇಕು ಅಂತ ಅವ್ರು ಹೇಳ್ತಾರೆ ಅಂದರೆ ಎಷ್ಟು ಮಟ್ಟಕ್ಕೆ ಸರಿ? ಹೋರಾಟಗಾರರು ಅಂತ ನಾನು ಅವ್ರು ಒಪ್ಕೊಳ್ಳಲ್ಲ. ಅವ್ರನ್ನ ಹೋರಾಟಗಾರರು, ಸೌಜನ್ಯ ಪರ ಹೋರಾಟಗಾರರು ಅಂತ ನಾನು ಒಪ್ಕೊಳ್ಳಲ್ಲ. ಸೌಜನ್ಯ ಅನ್ನೋದು ಅದೊಂದು ನೇಮು. ಅದು ಕರ್ನಾಟಕದಲ್ಲಿ ಅದೊಂದು ನೇಮು. ಅದನ್ನು ಬಳಸ್ಕೊಂಡು ಇವರೇ ಆ ನೇಮ್ನ ಹಾಳು ಮಾಡ್ತಾರೆ. ನಿನಗೆ ಮಾತಾಡ್ಬಿಟ್ಟು ಎಷ್ಟು ಚೀಪಾಗಿ ಮಾತಾಡ್ತಾರೆ ಗೊತ್ತಾ? ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೇನು ನಮ್ಮ ಅಮ್ಮನ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಂಗಂದ್ರೆ ಏನು ಅಧಿಕಾರ ಇದೆ ಅವ್ರು ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾರೆ? ಸೌಜನ್ಯ ಪರವಾಗಿ ಇದು ಮಾಡಿಕೊಂಡು ಒಂದು ನಿಮಿಷ ಕಟ್ಟಾಯ್ತು. ಸೌಜನ್ಯ ಪರವಾಗಿ ಸೌಜನ್ಯ ಹೆಸರನ್ನ ಇಟ್ಕೊಂಡು ಇದು ಮಾಡಿಕೊಂಡು ಅವರು ತಪ್ಪು ಮಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ. ಈಗ ನೀವು ಮಾತಾಡಿರೋ ವಿಡಿಯೋಯಿಂದ ಏನಾಗಿದೆಯಪ್ಪ ಅಂತಂದರೆ, ಹೊರಗಡೆ ಇರೋ ಅಷ್ಟು ಜನ ಒಂದು ನಿಮಿಷ ಕೀರ್ತಿ ಅವ್ರಿಗೆ ಫೋನ್ ಮಾಡಿದ್ದೆ, ಎತ್ತಲಿಲ್ಲ. ಈಗ ಅವರೇ ಕಾಲ್ ಮಾಡ್ತಿದ್ದಾರೆ. ಹಲೋ ನಮಸ್ಕಾರ. ನನ್ನ ಜೊತೆಗೆ ಇವಾಗ ಸುಮಂತ್ ಗೌಡ್ರು ಇದ್ದಾರೆ. ಸುಮಂತ್ ಗೌಡ್ರದ್ದು ಇಂಟರ್ವ್ಯೂ ಆನ್ಗೋಯಿಂಗ್, ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಸೊ ಅದ್ರ ಸಲುವಾಗಿ ನಾನು ನಿಮಗೆ ಫೋನ್ ಮಾಡಿದೆ. ಸುಮಂತ್ ಗೌಡ ವಿಚಾರವಾಗಿ ಈಗ ಒಂದಷ್ಟು ನಿನ್ನೆ ಇವತ್ತು ಎಲ್ಲ ಏನು ಆಡಿಯೋ ವೈರಲ್ ಆಗಿದೆ, ಆ ಆಡಿಯೋ ವೈರಲ್ನಲ್ಲಿ ನಿಮ್ಮ ಹೆಸರುಗಳನ್ನು ಸಹ ತಗೊಂಡಿದ್ದಾನೆ. ಇನ್ನೂ ಸಾಕಷ್ಟು ಜನ ಹೆಸರುಗಳನ್ನು ಆಯ್ತಾ ತಗೊಂಡಿದ್ದಾನೆ, ಅದ್ರ ಜೊತೆಗೆ ನಿಮ್ಮ ಹೆಸರನ್ನು ಸಹ ತಗೊಂಡಿದ್ದಾನೆ. ಸೊ ಈ ವಿಚಾರವಾಗಿ ಸುಮಂತ್ ಗೌಡಂಗೆ ನೀವು ಏನಾದರೂ ಹೇಳ್ಕೊಟ್ಟಿದ್ರಾ? ಅವನಿಂದೆ ನೀವಿದ್ದೀರಾ, ಹಿಂಗೆ ಮಾಡು, ಷಡ್ಯಂತ್ರ ಮಾಡು, ಚಂದನ್ ಗೌಡನ್ ಬೀಳ್ಸು, ಮತ್ತೊಬ್ಬರನ್ನ ಬೀಳ್ಸು, ಅವ್ರನ್ನ ತುಳಿದ್ಬೋಣ, ಈ ರೀತಿ ಆರೋಪಗಳು ನಿಮ್ಮ ಮೇಲೆ ಈಗ ಕಾಮೆಂಟ್ ಸೆಕ್ಷನ್ನಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ರಿಯಾಕ್ಷನ್ ಕೊಡೋದಾದ್ರೆ ಹೇಳ್ತೀರಿ? ಕೇಳಿದ್ರೆ ಉತ್ತರ ಗೊತ್ತಾಗಲ್ಲ. ಈಗ ನನ್ ಭೇಟಿ ಮಾಡಿರೋದು ಮ್ಯಾಕ್ಸಿಮಮ್ 2 to 3 ಟೈಮ್ಸ್ ಇರ್ಬೋದು ಮ್ಯಾಕ್ಸಿಮಮ್. ಓಕೆ, ಒಂದ್ ಸಿಕ್ಕಿ ಧರ್ಮಸ್ಥಳದಲ್ಲೇ ಫಸ್ಟ್. ಯಾವತ್ತು ಬೆಳ್ತಂಗಡಿ SIT ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೋಗಿದ್ದೆ, ನಾನೇ ಫಸ್ಟ್ ಟೈಮ್ ಸಿಕ್ಕಿದ್ದ. ಆಯ್ತಾ, ಅವತ್ತು ನಮ್ ಜೊತೆಗೆ ಇದ್ದಿದ್ದು ಅಷ್ಟೇ. ಅದು ಬಿಟ್ರೆ ಇಲ್ಲಿ ಸಮಾವೇಶದಲ್ಲಿ ಸಿಕ್ತ, ಆಮೇಲೆ ಪುನೀತ್ ಕೆರೆಯಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಪ್ಲಾನ್ ಅಲ್ಲಿ ಸಿಕ್ತ. ಹೊರತುಪಡಿಸಿ ನಾವ್ ತುಂಬಾ ಏನು ಮಾತಾಡಿಲ್ಲ ಅವನ ಜೊತೆಲಿ. ಸಿಕ್ಕಾಬಟ್ಟೆ ಅವನ ಜೊತೆಲಿ ಚರ್ಚೆ ಮಾಡೋದು ಅಥವಾ ಮಾತಾಡೋದು ಆ ತರದೆಲ್ಲ ಏನಿಲ್ಲ. ಈಗ ನಾನು ಈ ಮೊನ್ನೆ ಎಲ್ಲ ನೋಡಿದಾಗ ನಾವು ಫಸ್ಟ್ ಅನ್ಸಿದೆ, ನಾನು ಫೋನ್ ಮಾಡ್ದೆ ಕೇಳ್ದೆ, ಎಲ್ಲೋ ಸುಮಂತ ಎಲ್ಲೋ ಇದೆಲ್ಲ ಯಾವಾಗ ಚರ್ಚೆ ಮಾಡಿದ್ರೆ ನಮ್ ಜೊತೆಗೆ ನೀವು ಏನೋ ಇವೆಲ್ಲ ಪ್ಲಾನು, ಏನೋ ಹೆಂಗ್ ಇವೆಲ್ಲ ಹೇಳ್ತೀಯ ಅಂತಂದ್ರೆ, ಅಣ್ಣ ನಾನು ಗೆಸ್ಟ್ ಮೇಲೆ ಹೇಳ್ದೆ ಅಂತಾನೆ. ಹಂಗಾಗತ್ತಲ್ಲ ಅಣ್ಣ, ಯಾವ್ದಾದ್ರು ಊರ್ ಬಗ್ಗೆ ನಮ್ಮೂರ್ ಬಗ್ಗೆ ಏನೋ ಮಾತಾಡಿದ್ರೆ ಯಾರಾದ್ರೂ ಹೊಡೆಯಲ್ವಣ್ಣ, ಹಂಗೆ ನಾನು ಹೇಳ್ದೆ ಅಂತಾನೆ. ಗೊತ್ತಿಲ್ಲ ನನಗೆ ಪಾಪ ಹುಡ್ಗಂಗ್ ನಾನು ಅವನು ಫಸ್ಟ್ ಟೈಮ್ ಹಿಂಗೆಲ್ಲ ಸಮಸ್ಯೆ ಮಾಡ್ಕೊಂಡು, ಈಗ ನಿನ್ನ ಹತ್ರ ವಿಡಿಯೋ ಮಾಡ್ದಾಗ ನೀನು ನಂಗೆ ಹೇಳಿಲ್ಲ, ಅವನು ನಂಗೆ ಹೇಳಿಲ್ಲ. ವಿಡಿಯೋ ರಿಲೀಸ್ ಆದ್ಮೇಲೆ ಚಂದನ್ ನಂಗೆ ಫೋನ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನೀವು ಇಬ್ರು ವಿಡಿಯೋ ಮಾಡಿದೀರಾ ಅಂತ. ಆಯ್ತಾ, ನೀವ್ ಯಾಕೆ ಹೇಳಿಲ್ಲ ನಂಗೆ ಅದು ಗೊತ್ತಿಲ್ಲ. ಯಾಕಂದ್ರೆ ಚಂದನ್ ನಂಗೆ ಪರಿಚಯ ಅನ್ನೋ ಕಾರಣಕ್ಕೆ ಬೇಡ ಯಾಕೆ ಹೇಳೋದು ಅಂತ ಹೇಳಿಲ್ವಾ, ಅದ್ ನಿಮ್ ಇಷ್ಟ. ಕಂಟೆಂಟ್ ವಿಚಾರದಲ್ಲಿ ನಾನು ಇನ್ವಾಲ್ವ್ ಆಗಲ್ಲ, ನಾನು ಬರೋದು ಇಲ್ಲ. ಆಯ್ತು, ಅಂದ್ರೆ ಈಗ ಜನ ಹೇಳ್ತಾ ಇದಾರಲ್ಲ ಷಡ್ಯಂತ್ರ ಮಾಡಿದಾರೆ ಇವರು, ಇದೇ ತರ ಗ್ಯಾಂಗ್ ಕಟ್ಕೊಂಡು ಷಡ್ಯಂತ್ರ ಮಾಡ್ತಾ ಇದಾರೆ ಅಂತ. ಹಂಗೇನಾದ್ರು ನಾವು ಷಡ್ಯಂತ್ರ ಮಾಡಿದ್ರೆ ಮೋಸ್ಟ್ಲಿ ನಿಮ್ ಹತ್ರ ಫೋನ್ ಮಾಡಿ ಪರ್ಮಿಷನ್ ತಗೊಂತಾ ಇದ್ದೆ ನಾನು. ಹೇಳ್ತಿರೋದು, ನಾನು ಯಾವ
ಯಾವತ್ತು ನಂದು ಫೋಕಸ್ ಕ್ಲಿಯರ್ ಇದೆ ಮಂಜು. ನನ್ ಧರ್ಮಸ್ಥಳ ಸೌಜನ್ಯ ಬಿಟ್ಟು ನಾನು ಆ ಕಡೆ ಹೋಗಲ್ಲ. ನನ್ನ ಪರ್ಸನಲ್, ನನ್ನ ಫ್ಯಾಮಿಲಿ, ನನ್ ರೇಪಿಸ್ಟ್ ಯಾವನ್ ಏನ್ ಮಾತಾಡಿದ್ರು ನಾನು ಎಲ್ಲ ಆ ಕಡೆ ಹೋಗಿಲ್ಲ ಅಂಡ್ ನನ್ ಹೋಗಲ್ಲ. ಆಮೇಲೆ ನಾನ್ ಹೇಳ್ತಾ ಇರೋದು ಇವನ್ಗದಲ್ಲಿ ಏನೋ ಅದು ಸಮೀರ್ ಬಗ್ಗೆ ಎಲ್ಲ ಹಂಗ್ ಮಾತಾಡಿದ್ಯಾ ಅಂತಂದಾಗ ಇನ್ನು ಅಲ್ಲಣ್ಣ ಅದು ಸಹಜವಾಗಿ ಹಂಗಾದ್ರೆ ಹಂಗಾಗುತ್ತೆ ಅಂತ ಹೇಳ್ದೆ ಅಂತ. ನಾನ್ ಅದಕ್ಕೆ ಹೇಳಿ ನನ್ ಮನೇಲಿ ಜಾಗ ಕೊಡ್ತೀನಿ ಅವ್ರ ಅಮ್ಮಂಗೆ ಅಂತ ಹೇಳಿದೀನಿ. ನನ್ ಮನೇಲಿ ಜಾಗ ಕೊಡ್ತೀನಿ ಅಂತ ಹೇಳಿದೀನಿ. ಆಮೇಲೆ ನಾವು ಯಾವತ್ತೂ ಸಹಿತ ಯಾವ ಷಡ್ಯಂತ್ರ ಯಾವ್ದಿದು ನಮ್ಗದ್ ಬೇಕಾಗೂ ಇಲ್ಲ. ನಮ್ದೇನಿದ್ರು ಫೋಕಸ್ ಒಂದೇ, ಯಾವ ಹೋರಾಟಕ್ಕೆ ಇಳಿದಿದೀವಿ, ಯಾವ ಹೋರಾಟ ಮಾಡ್ತಾ ಇದೀವಿ, ಅದ್ರಲ್ಲಿ ಏನ್ ಮಾಡ್ಬೇಕು, ಅದ್ರಲ್ಲಿ ನಮ್ ಜಯ ಸಿಗಕ್ಕೆ ಏನ್ ಬೇಕು ಅದನ್ನ ಮಾಡ್ತೀವಿ ಅಷ್ಟೇ. ಬಿಟ್ರೆ ನಮಗ ಆ ಕಡೆ ಈ ಕಡೆ ಹೋಗಲ್ಲ. ಆಮೇಲೆ ನನ್ಗೆ ಈ ಹುಡುಗನ ವಿಚಾರದಲ್ಲಿ ನನ್ಗೇನ್ ಸುಮಂತ್ ಮ್ಯಾಟ್ರಲ್ಲ ಅಲ್ಲೇ ಇದ್ರೆ ಅವ್ನಿಗೆ ಹೇಳು, ಅವ್ನಿಗೆ ನೆನ್ನೆ ಎಲ್ಲ ಹೋಗ್ದಿದೀನಿ ನಾನು. ಅವ್ನಿಗೆ ಹೇಳು, ತಲೆಯಲ್ಲಿ ಸ್ವಲ್ಪ ಇಟ್ಕೊಂಡು ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಯಾಕೆ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋ ತಲೆಯಲ್ಲಿ ಇರ್ಬೇಕು ಫಸ್ಟ್. ಅವ್ನಿಗೆ 19 ವರ್ಷ. ಅವ್ನಿಗೆ ನಾನು ಒಂದ್ ಮಾತು ಹೇಳಿದ್ದೆ ಫೋನ್ ಮಾಡಿ, ನೋಡು ನೀನ್ ಯಾವುದೇ ಹೆಜ್ಜೆ ಇಡಕ್ ಮುಂಚೆ, ಯಾವುದೇ ಡಿಸಿಷನ್ ಮಾಡಕ್ ಮುಂಚೆ ಇವನಿದೆ ಅವನ ಅದೇನೋ ಏನದು ಲವ್ ಜಿಹಾದ್ ಬಗ್ಗೆ, ನಾನು ಲವ್ ಜಿಹಾದ್ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ಅಂತ ಅದ್ ಯಾವತ್ತೋ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ನನ್ಗೆ ಹೇಳ್ದ. ನಾನು ಅಂದೆ, ನೋಡು ಅದು ತುಂಬಾ ಸೆನ್ಸಿಟಿವ್ ಮ್ಯಾಟ್ರ್, ಲೀಗಲ್ ಒಪಿನಿಯನ್ ತಗೋ, ಕಾನೂನಾತ್ಮಕವಾಗಿ ಹೆಂಗ್ ಮಾಡ್ಬೇಕು ಹಂಗ್ ಮಾಡು, ತಿಕ್ಕಲ್ ತರ ಮಾಡಿದ್ರೆ ಒಳಗಡೆ ಆಗ್ತಾರೆ ನಿನ್ನ, ಅವೆಲ್ಲ ತುಂಬಾ ಸೆನ್ಸಿಟಿವ್ ಮ್ಯಾಟ್ರ್ ಅಂತ ನನಗೆ ಬುದ್ಧಿ ಹೇಳಿದ್ದೆ. ಅಟ್ ದ ಸೇಮ್ ಟೈಮ್ ನಾನು ಇನ್ನೊಂದ್ ಮಾತು ಹೇಳಿದೆ, ಶ್ರುತಿ ಅಂತ ಕೇರಳದಲ್ಲಿ ಒಬ್ಬಿದ್ದಾರೆ, ಅವ್ರ ಲವ್ ಜಿಹಾದಿಗೆ ಒಳಗಾಗಿ ಆಮೇಲೆ ಅದರಲ್ಲಿ ಅನುಭವಿಸಿ ಮತ್ತೆ ವಾಪಸ್ ಹಿಂದೂ ಧರ್ಮಕ್ಕೆ ಬಂದು ಇವತ್ತು ಲವ್ ಜಿಹಾದ್ ಒಳಗಾಗೋ ಹೆಣ್ಮಕ್ಳನ್ನ ಅವ್ರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಅವ್ರ ಇಂಟರ್ವ್ಯೂ ಮಾಡಕ್ ಬೇಕಾದ್ರೆ ನಿಮ್ಗೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ, ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಅಂತ ಅವ್ರಿಗೆ ಬುದ್ಧಿನೂ ಹೇಳಿದ್ದೆ. ಇವನ್ ನೋಡಿದ್ರೆ ನನ್ನ ಲವ್ ಜಿಹಾದ್ ವಿಡಿಯೋ ಮಾಡ್ತೀನಿ, ಅದಕ್ಕೆ ಚಕ್ರವರ್ತಿ ಸುಲಿವೆಲ್ಲ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ರೆ ನಾನು ಫೋನ್ ಮಾಡಿ ಕೇಳಿದೆ, ಯಾವಾಗ ಡಿಸ್ಕಸ್ ಮಾಡಿದ್ಯಾ ನಮ್ಮ ಹತ್ರ ಇವೆಲ್ಲ ನೀನು ಅಂತ. ನೀವೇನಾದ್ರೂ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಪರಿಚಯ ಮಾಡಿಸ್ಕೊಟ್ಟಿದ್ರಾ ಚಕ್ರವರ್ತಿ ಸುಲಿಬೆಲೆ ಅವ್ರಿಗೆಲ್ಲ? ಇಲ್ಲ ಅಂದ್ರೆ ಸಮಾವೇಶಕ್ಕೆ ಬಂದಿದ್ನಲ್ಲ, ಯಾವ್ದು ಧರ್ಮಕ್ಷೇತ್ರ ಸಂರಕ್ಷಣಾ ಸಮಿತಿದು ಸಮಾವೇಶಕ್ಕೆ ಬಂದಿದ್ದೆ ಅವನು. ಆಮೇಲೆ ಪರಿಚಯ ಮಾಡ್ಸೋದು ಅದು ಇದು ಅಲ್ಲ. ನಾನು ಚಕ್ರವರ್ತಿ ಅಣ್ಣನ ಬಗ್ಗೆ ಮಾತಾಡಕ್ ಮುಂಚೆ ನಾನೇನೆ 10 ಸಲ ಯೋಚನೆ ಮಾಡ್ತೀನಿ. ಬಟ್ ಯಾವತ್ತೂ ಸಹಿತ ನಾನು ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ನ ಹತ್ರ ನಾನು ಹಂಗೆಲ್ಲ ಮಾತಾಡಲ್ಲ. ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ನಮ್ಗಿನ್ ದೊಡ್ಡವರು ಅಂತ. ಬಟ್ ಈ ಹುಡುಗನಿಗೆ ಮೋಸ್ಟ್ಲಿ ಬಾಯಿ ಚಪ್ಲನೋ ಅಥವಾ ಏನೋ ಗೊತ್ತಿಲ್ಲ. ಆಮೇಲೆ ನನ್ಗೇನ್ ಗೊತ್ತಾ, ಅವ್ನ್ ಏನೇ ಮಾತಾಡಿರ್ಲಿ, ಅವ್ನ್ ಸತ್ಯ ಮಾತಾಡಿದ್ರೆ ನಮ್ಗೇನ್ ಬೇಜಾರಿರ್ಲಿಲ್ಲ. ಅವ್ನ್ ಏನೇ ಸತ್ಯ ಮಾತಾಡಿದ್ರು ಹೌದಪ್ಪ ನಾವು ಮಾತಾಡಿದ್ವಿ, ಅವ್ನ್ ಹೇಳಿದಾನೆ ಅಂತ ಹೇಳ್ಬೋದು. ಅವ್ನೆಲ್ಲ ಅವ್ನ್ ಯಾವ ಬಿಲ್ಡಪ್ ಹೇಳತ್ತೋ, ಅದ್ ಯಾವ ಸಂತೋಷಕ್ಕೆ ಹೇಳದ್ನೋ ನನ್ಗಂತೂ ನನಗೆ ಈಗ್ಲೂ ಅರ್ಥ ಆಗ್ತಿಲ್ಲ. ನನ್ಗೆ ಅವ್ನಿಗೆ ಬೈಯಕ್ಕೂ ಮನ್ಸ್ ಬರಲ್ಲ. ಯಾಕಂತಂದ್ರೆ 19 ವರ್ಷದ ಹುಡುಗನಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ, ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ. ಆಮೇಲೆ ನಾನ್ ಹೇಳೋದು, ಈಗ ಚಂದನ್ ವಿಚಾರ ಆದಾಗ ನಾನ್ ಚಂದನ್ ದೇವನ್ನೇ ಫೋನ್ ಮಾಡಿರ್ದೆ, ಚಂದನ್ ಇವರೆಲ್ಲ ಈ ತರದ ಅಲಿಗೇಷನ್ಸ್ ಎಲ್ಲ ಸುಮಾರು ಬರ್ತವೆ, ಸೈಡಿಗೆ ಇಟ್ಬಿಟ್ಟು ಆರಾಮಾಗಿ ನಿನ್ ಫ್ಯಾಮಿಲಿ ಜೊತೆ, ನಿನ್ ಹೆಂಡತಿ ಜೊತೆ, ನಿನ್ ಮಕ್ಳ ಜೊತೆ ಆರಾಮಾಗಿರಪ್ಪ, ಇದೆಲ್ಲ ಬಿಟ್ಬಿಡು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಮೋರವ್ರ ನಿನ್ ಹತ್ರ ಬಂದ್ ಹೇಳ್ದಾಗ ನಾನೇನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಮಂಜು ನಂಗೆ ಹೇಳ್ಬೇಕಿತ್ತು, ಇವನೊಬ್ಬ ಬಂದ್ ಹಿಂಗ್ ವಿಡಿಯೋ ಮಾಡ್ಕೊಟ್ಟಿದ್ದ ಅಂತ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಆದ್ರೆ ನನಗ್ ಗೊತ್ತಿದ್ದಿದ್ರೆ ನನ್ ಪ್ರಕಾರ ನಾನು ಹೇಳ್ತಾ ಇದ್ನಲ್ಲೇ, ಬಿಡಲ್ಲ ಚಂದನ್ ನಮ್ಮ ಹುಡುಗನೇ ಬಿಡ, ಯಾಕ್ರೋ ಅಂತ ನಾನು ಹೇಳ್ತಿದ್ನೇನೋ. ಬಟ್ ನಂಗೆ ಗೊತ್ತಿಲ್ಲ, ನೀವ್ ಯಾಕೆ ಹೇಳಿಲ್ವೋ ನಮ್ಗೆ ಅದು ಗೊತ್ತಿಲ್ಲ. ಬಟ್ ಅವನಿಗೆ ನಾನು ಅದಾದ್ಮೇಲೂ ಕೇಳ್ದೆ, ಈ ಸುಮ್ನೆ ಹೇಳ್ತೀಯನೋ ಅಂತ ಕೇಳ್ದೆ. ಅಣ್ಣ ನನ್ ತಾಯಿ ಮೇಲಾಣೆ, ಮಂಜುನಾಥ್ ಸ್ವಾಮಿ ಮೇಲಾಣೆ, ಸತ್ಯ ಅಣ್ಣ ನಾನ್ ಏನ್ ಹೇಳ್ತಾ ಇದೀನಿ ಆ ಎಲಿಗೇಷನ್ ನಾನ್ ನಿಂತ್ಕೋತೀನಣ್ಣ, ನಾನ್ ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆಯಣ್ಣ ಅಂತಂದ. ಸರಿ, ಇವತ್ತಿಗೂ ಸುಮಂತ್ ಅದನ್ನೇ ಹೇಳ್ತಿರೋದು, ಎಲ್ಲಿ ಬೇಕಾದ್ರೂ ಬಂದು ನಾನೇ ಪ್ರಮಾಣ ಮಾಡ್ತೀನಿ, ಧರ್ಮಸ್ಥಳದ ಮಂಜುನಾಥನ ಮೇಲೂ ಮಾಡ್ತೀನಿ, ಅಣ್ಣಪ್ಪನ ಮೇಲೂ ಮಾಡ್ತೀನಿ, ಅವ್ನು ನನಗೆ ಹೇಳಿದ್ ಸತ್ಯ, ಅದಕ್ಕೆ ನಂಗೆ ಡೌಟ್ ಬಂದಿದ್ದು ಅಂತಾನೆ ಸುಮಂತ್ ಇವತ್ತು ಹೇಳ್ತಿರೋದು. ಅಲ್ಲ ಅದೇ ನನಗೂ ಅದನ್ನ ಹೇಳಿದ್ದ ಅವನು. ಬಟ್ ನಾನೇ ಹೇಳ್ತಾ ಇರೋದು, ನಾವು ಈಗ ನನಗೆ ಸುಮಾರು ಜನ ಇದನ್ನ ಕೇಳ್ಕೊಂಡು ಪ್ರಶ್ನೆ ಮಾಡ್ತಾರೆ, ಈ ವಿಚಾರದಲ್ಲಿ ಮಾತಾಡ್ಬೇಕು ಅಂತ ಸುಮಾರು ಜನ ನಂಗೆ ಹೇಳ್ದಾಗ ಸಹಿತ ನಾನು ಅಂದ್ರೆ ಇದು ನನಗ್ ಸಂಬಂಧಪಟ್ಟಿದ ವಿಚಾರನೇ ಅಲ್ಲ. ಯಾವಾಗ ಪದೇ ನನ್ನ ಹೆಸರುಗಳನ್ನ ಪ್ರತಿ ಆಡಿಯೋದಲ್ಲಿ ವಿಡಿಯೋದಲ್ಲಿ ತರ್ತಿದ್ರೋ ಅವಾಗ ನಾನು ಸೋಷಿಯಲ್ ಮೀಡಿಯಲ್ಲಿ ಕೆಲವು ಸ್ಟೋರಿಗಳನ್ನ ಹಾಕಿದೀನಿ ಅಷ್ಟೇ. ಬಿಟ್ರೆ ನಾನು ಇಲ್ಲಿ ತನಕ ಆ ವಿಚಾರದಲ್ಲಿ ಮಾತಾಡಿಲ್ಲ. ನಂಗೆ ಆಮೇಲೆ ಮಾತಾಡೋದು ದೊಡ್ಡ ವಿಷಯ ಅಲ್ಲ, ಯಾವನ್ಗೇನ್ ಎದ್ರಕಂಡ್ ಮಾತಾಡಬಾರ್ದು ಅಂತ ಕೂತಿಲ್ಲ, ಯಾವನ್ಗೇನ್ ಎದ್ರಕಂಡ್ ಮಾತಾಡೋದು. ಇವಾಗ್ಲೂ ಹೇಳ್ತೀನಲ್ಲ, ಇವಾಗ್ಲೂ ಸುಮಂತ ನಮ್ಮ ಹುಡುಗನೆ, ಅವನು ನಮ್ಮ ವಿಚಾರಧಾರೆಗಳು ಏನಿದೆ ಅದ್ರ ಜೊತೆಗೆ ನಿಂತ್ಕೊಂಡ್ರು ಹುಡುಗ, ಅರ್ಥ ಆಯ್ತಾ. ಬಟ್ ಅವ್ನ್ ವಯಸ್ಸಿಗೆ ತಕ್ಕಂಗೆ ಪಾಪ ಅವನು ಏನೋ ಬಾಯಿ ಚಪ್ಲ, ಯಾರೋ ಫ್ರೆಂಡ್, ಅವ್ನ್ ಯಾರೋ ಕಿತ್ತೋದ್ ಅವನೊಬ್ಬ ಫ್ರೆಂಡ್ ಹತ್ರ ಹೇಳ್ಕೊಬೇಕಾದ್ರೆ ನಾವು 1 ಹೇಳತ್ತಿಗೆ 10 ಹೇಳಿರ್ತೀವಿ ಅಂತ ಅನ್ಕೊಳ್ಳ.
ಬಿಲ್ಡಪ್ ಹೇಳ್ಕೊಂಡಿರ್ತೀವೋ ಅಥವಾ ಖುಷಿಗೆ ಹೇಳ್ಕೊಂಡಿರ್ತೀವೋ ಆಯ್ತಾ, ಅದನ್ನ ಅವ್ನ್ ಈ ತರ ತಗೊಳದ್ ತಪ್ಪು. ಅವ್ನ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನ ಬಿಡೋದು. ಓಕೆ ಆಗಿದೆ, ಇವಾಗೆಲ್ಲ ಆಗಿದೆ. ಅಂಡ್ ಮೋರೋವರ್ ನಮ್ಗೆ ಏನ್ ಗೊತ್ತಾ, ನಮ್ಗೆ ಏನ್ ಹೇಳಿದ್ರು ನಾವ್ ಆ ಕಡೆ ಈ ಕಡೆ ಯಾಕೆ ಫೋಕಸ್ ಶಿಫ್ಟ್ ಮಾಡಲ್ಲ ಅಂತಂದ್ರೆ, ನಾವ್ ತಪ್ಪು ಮಾಡಿದ್ರೆ ಮಾತ್ರ ನಾವ್ ಅದಕ್ಕೆ ತಲೆ ಕೆಡ್ಸ್ಕೊತೀವಿ, ಇಲ್ಲ ಅಂದ್ರೆ ನಾವ್ ತಲೆ ಕೆಡ್ಸ್ಕೊಳಲ್ಲ. ಇಲ್ಲ ಅಂದ್ರೆ ಆ ಹುಡುಗನ ವಿಚಾರದಲ್ಲಿ ಏನು ಇವನ್ ಫ್ರೆಂಡು ಆಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ, ಆ ಹುಡುಗನ ವಿಚಾರದಲ್ಲಿ ನಾನು ಆ ಆಡಿಯೋನ ಕೇಳಿಸ್ಕೊಂಡಾಗ ನನಗನ್ಸಿದ್ದು ಸುಮಂತ್ ಹೇಳುವಂತಹ ದಾಟಿ ಹಂಗೆ ಇದೆ. ಹೌದೌದೌದು ಇಲ್ಲ ಅವನು ಆಮೇಲೆ ಇನ್ನೊಂದು, ಅವ್ನು ಕೇಳೋತಿಗೋನು ಹಂಗೆ ಹೇಳ್ತಾನೆ, ಇವನು ದಡ್ಡ ಇದ್ದಾನೆ, ಅವ್ನ್ ಬಾಯ್ ಬಿಡಿಸ್ಬೇಕು ಅಂತಾನೆ ಕೇಳ್ತಾನೆ. ಆಮೇಲೆ ಅವನೇನ್ ಸುದ್ದಿ ಇಲ್ಲ, ಅವನು ಯಾರೋ ಏನೋ ಫೀಡ್ ಮಾಡೇ ಕಳ್ಸಿರ್ತಾರ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಹಂಗೆ ಸುಮಂತನ್ನ ಟ್ರಬಲ್ ಮಾಡ್ಬೇಕು ಅಂತ ಬಂದ್ರೆ ಹಂಗೆ ಚೇತನ್ನು ಟ್ರಬಲ್ ಮಾಡಕ್ಕೆ ಕಷ್ಟ ಏನಿಲ್ಲ. ನಿನಗ್ ಯಾವನೋ ಹೇಳ್ದ ಅಂತ ಹೇಳಿ ಅವನಿಗೂ ಹಿಡ್ಕೊಂಡು ಲೀಗಲಿ ಹೋದ್ರೆ ಅವನಿಗೂ ಮಾಡಕ್ ಸಾಧ್ಯ ಇದೆ. ಅರ್ಥ ಆಯ್ತಾ? ಅದೇನ್ ದೊಡ್ಡ ವಿಷಯ ಅಲ್ಲ. ಅರ್ಥ ಆಯ್ತಾ? ನೀನ್ ಯಾವತ್ 4 ವರ್ಷದಿಂದ ಫ್ರೆಂಡ್ ಆಗಿದ್ದವನು ಆಲ್ ಆಫ್ ದ ಸಡನ್ ತನ್ನ ಫ್ರೆಂಡಿಗೆ ಗುಂಡಿ ತೊಡ್ತಾನೆ ಅಂತಂದ್ರೆ ಅವನಿಗೂ ಏನೋ ಫೀಲಿಂಗ್ ಆಗಿರ್ಬೇಕು ತಾನೆ. ನೀಟ್ ಆಗಿದ್ದಾನೆ, ಮಾತಾಡಿದಾನೆ, ಸಿಕ್ಕಿದಾನೆ, ಎಲ್ಲ ಗೊತ್ತಿರೋ ಹುಡ್ಗಾನೆ, ಆಲ್ ಆಫ್ ದ ಸಡನ್ ಅವನು ಸಹಿತ ಇವನ್ ವಿರುದ್ಧ ನಿಂತ್ಕತಾನೆ ಅಂತಂದ್ರೆ ಅವನೇನ್ ಸುಮ್ನೆ ಮಾಡ್ತಾನ? ಅರ್ಥ ಆಯ್ತಾ? ಅವೆಲ್ಲ ಏನು ಅದೇನ್ ದೊಡ್ಡ ವಿಷಯ ಅಲ್ಲ. ಈಗ ಆ ಹುಡ್ಗನ್ ನಂಬರು ನಮ್ಮ ಹತ್ರ ಇದೆ, ಅವನ್ ಯಾರು ಅನ್ನೋದು ನಮ್ಗೆ ಗೊತ್ತಿದೆ. ಆಯ್ತಾ? ಸೊ ಹಂಗಿದ್ದಾಗ ನಮ್ಗೇನ್ ಕೇಳೋದ್ ದೊಡ್ಡ ವಿಷಯ ಅಲ್ಲ. ಏನ್ ಯಡಿಯೂರ್ಗ್ ಹೋಗಿ ಅವನ ಹತ್ರ ಕೇಳೋದ್ ನಮ್ಗೇನ್ ದೊಡ್ಡ ವಿಷಯನ? ಬೇಡ. ನಾವ್ ಹೇಳ್ತಾ ಇರೋದು ಈ ಹುಡುಗರು ಏನೋ ಮಕ್ಕಳಾಟ ಆಡ್ತಾವ್ರೆ, ಆಡ್ಕೊಳ್ಳಿ ಅಂತ ನಾವು ಸುಮ್ನೆ ಇದೀವಿ. ಏನ್ ಮಾತಾಡೋದ್ ಬೇಡಪ್ಪ, ಆಯ್ತಾ ಆಗ್ಲಿ ಅಂತ. ಅರ್ಥ ಆಯ್ತಾ? ಆಮೇಲೆ ಸುಮಂತನ್ ಮ್ಯಾಟ್ರ್ ಅಲ್ಲಿ ನಾನು ಅದೇ ಹೇಳ್ತೀನಿ, ಸುಮಂತ್ ನನಗ್ ಪರ್ಸನಲ್ ನಾನು 2-3 ಸರಿ ಅವ್ನ್ ಮೀಟ್ ಮಾಡಿದ್ಮೇಲೆ ನನಗ್ ಗೊತ್ತಾಗಿತ್ತು, ಆ ಹುಡುಗನ ಪಾಪ ಅವನಿಗೊಂದು ಖುಷಿ ಇರುತ್ತಲ್ಲಪ್ಪ. ಅವ್ನ್ ಸಡನ್ ಆಗಿ ಎದುರುಗಡೆ ಚಕ್ರವರ್ತಿ ಸುಲಿಬೇರೆ ಸಿಕ್ಬಿಡ್ತಾರೆ, ಸಡನ್ ಆಗಿ ಮತ್ತೆ ಯಾರೋ ಸಿಗ್ತಾರೆ, ಯಾರೋ ದೊಡ್ಡವ್ರು ನೋಡ್ತಾನೆ, ಅವನಿಗೊಂದು ಖುಷಿ ಆಗುತ್ತೆ ಗುರು. 19 ವರ್ಷದ ಹುಡುಗನಿಗೆ ಇರಲ್ವಾ? ಅವ್ನ್ ಏನೋ ಖುಷಿ ಅವ್ನ್ ಫ್ರೆಂಡ್ ಹತ್ರ ಫೋನ್ ಮಾಡಿ ಹೇಳ್ಕತಾನೆ, ತಪ್ಪೇನು? ಹೇಳ್ಕೋಬೇಕಾದ್ರೆ ನಾನು 1-2 ಹೇಳ್ತಾನೆ. ನಾನು ಬೈದಿದ್ದೀನಿ, ಫೋನ್ ಮಾಡಿ ಬಹಳ ಕೆಡದಾಗೆ ಬೈದಿದ್ದೀನಿ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಬಹಳ ಕೆಡದಾಗ ಹೊಟ್ಟೆಗೆ ಅನ್ನ ತಿಂತೀಯ ಹೇಳ್ ತಿಂತೀಯ ಅಂತಾನೆ ಕೇಳಿದೀನಿ ನಾನು ಅವ್ನಿಗೆ. ಅನ್ನ ತಿಂತೀಯ ಹೇಳ್ ತಿಂತೀಯ ನೀನು? ಯಾವ ಹತ್ರ ಡಿಸ್ಕಸ್ ಮಾಡಿ ಇವೆಲ್ಲ ಮಾತಾಡ್ತೀಯ ನೀನು? ಯಾವತ್ ಇವೆಲ್ಲ ಮಾತಾಡಿದ್ಯಾ ನನ್ನ ಹತ್ರ? ಹೋಗಿ ಈ ತರ ಮಾತಾಡೋ ಹಂತಕ್ಕೆ ಎಲ್ಲಿ ಬಿಟ್ಕೊಂಡಿದೀವಿ ನಾ ಹೇಳು? ಫಸ್ಟ್ ಆಫ್ ಆಲ್ ನೀನ್ ಯಾರತ್ರನೂ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಹಿಂಗೆಲ್ಲ ಬಿಲ್ಡಪ್ ಕೊಟ್ರೆ ತಪ್ಪಲ್ವೇನೋ ಅಂತ ನಾನು ಮಕ್ಕಳನ್ನ ಉಗ್ದಿದ್ದೀನಿ ಅವನಿಗೆ. ಇಲ್ಲ ಅಣ್ಣ ತಪ್ಪಾಗೋಯ್ತು ಅಂತಾನೆ. ಗೊತ್ತಿಲ್ಲ ನೀ ಯಾಕಂಗ್ ಮಾತಾಡದ್ನೋ ಏನ್ ಕತೆನೋ, ಅವ್ನ್ ಯಾರೋ ಇನ್ನೂ ಇದೆ ಬೇಜಾನಿದೆ ಅಂತಾನೆ. ಏನ್ 1000 ಬೇಜಾನಿದ್ರು 1000 ಬಿಟ್ರುನು ನೋಡ್ ಮಂಜು, ಇವತ್ತಿನ ತನಕ ಈ ಅವ್ನ್ ಯಾರು ಅಲ್ಲೇ ಇದ್ರೆ ಅವ್ನ್ ಸುಮಂತನ್ ಬೇಕಾದ್ರೆ ಇನ್ನೊಂದ್ಸಲಿ ಕೇಳೋ, ಅಪ್ಪಿ ತಪ್ಪಿನೋ ಗುರು ನಾವ್ ಹಿಂಗ್ ಹೇಳ್ತೀವಿ ನೀನ್ ಹಿಂಗ್ ಮಾಡ್ಬೇಕು ಅಂತ ನಾವು ಅವನಿಗೆ ಒಂದು ದಿನ ಒಂದು ಮಾತು ಹೇಳಿಲ್ಲ. ನೀನೇನ್ ಹೇಳ್ತೀಯೋ ಅದು ನಿಂದು, ನಾನೇನ್ ಹೇಳ್ತೀನೋ ಅದು ನಂದು. ಅಥವಾ ಮಂಜು ಏನ್ ಹೇಳ್ತಾನೋ ಅದು ಮಂಜುದು, ವಸಂತ ಗಿಳಿಯಾರ್ ಏನ್ ಹೇಳ್ತಾರ ಅದು ವಸಂತ ಗಿಳಿಯಾರದು, ಚಕ್ರವರ್ತಿ ಸುಲಿಬೆಲೆ ಹೇಳ್ತಾರ ಅದು ಚಕ್ರವರ್ತಿ ಸುಲಿಬೆಲೆ. ಬಿಟ್ರೆ ಇಲ್ಲಿ ಯಾರು ಸಹಿತ ವಿಕಾಸ್ ಶಾಸ್ತ್ರಿ ಏನ್ ಹೇಳ್ತಾನೆ ವಿಕಾಸ್ ಶಾಸ್ತ್ರಿ ಅಷ್ಟೇ. ಬಿಟ್ರೆ ಯಾರು ಸಹಿತ ಯಾರಿಗೂ ನಿಮ್ ಕಂಟೆಂಟ್ ಏನು, ನೀವೇನ್ ಮಾಡ್ಬೇಕು, ನೀವೇನ್ ಮಾತಾಡ್ಬೇಕು ಅಂತ ಯಾವನ್ ಬಾಯಿ ಯಾರು ತುರ್ಕಲ್ಲ. ಇವನ್ ಅದೇನೋ ಹೇಳ್ತಾನೆ, ನಾನೇನೋ ವಿಡಿಯೋ ಮಾಡ್ತೀನಿ ಅದಕ್ಕೆ ಹಂಗ್ ವೈರಲ್ ಮಾಡ್ಬಿಡ್ತಾರೆ, ಹಿಂಗ್ ಫಂಡಿಂಗ್ ಬರುತ್ತೆ. ಮಗನಿಗೆ ಕೇಳು, ಅಲ್ಲೇ ಕೂತಿದ್ರೆ ತಲೆ ಮೇಲೆ ಹೊಡೆದು ಫಂಡಿಂಗ್ ಅಂತಾರಲ್ಲ. ಹೋಗ್ಲಿ ಮಂಜು, ನಿನಗೆ 50 ಪೈಸಾ ಬಂದಿದ್ದೀರಾ ಇಲ್ಲಿ ತನಕ? 50 ಪೈಸಾ ನಾನು ಹೇಳ್ತಾ ಇರೋದು, 50 ರೂಪಾಯಿ ಅಲ್ಲ, 50 ಪೈಸಾ ಬಂದಿದ್ಯಾ ನಿಂಗೆ ಯಾವತ್ತಾದ್ರು ಧರ್ಮಸ್ಥಳದ ಕಡೆಯಿಂದ? ಕೇಳಿಸ್ಕೊಂತೀರ ಸುಮಂತ್, ಕೇಳಿಸ್ಕೊಂತೀರ ಹೇಳಿ. ಅಲ್ಲಲ್ಲ, ನಾನು ನಿನಗೆ ಕೇಳ್ತಾ ಇದ್ದೀನಿ, ನಿನಗೆ 50 ಪೈಸಾ ಧರ್ಮಸ್ಥಳದ ಕಡೆಯಿಂದ ಬಂದಿದ್ದೀರಾ? ಇಲ್ಲ 50 ಪೈಸಾ ಅಲ್ಲ, ಒಂದೇ ಒಂದು ಪೈಸಾ ಧರ್ಮಸ್ಥಳ ದೇವಸ್ಥಾನದವ್ರ ಕಡೆಯಿಂದ ಆಗ್ಲಿ, ಧರ್ಮಸ್ಥಳದ ಕಡೆಯಿಂದ ಆಗ್ಲಿ ನಾನೇನಾದ್ರು ಇಸ್ಕೊಂಡು ಅವ್ರು ದುಡ್ಡು ಕೊಡ್ತಾ ಇದಾರೆ ಅಂತ ನಾನೇನಾದ್ರು ವಿಡಿಯೋ ಮಾಡ್ತಾ ಇದ್ರೆ ನಾನು ತಿನ್ನುವ ಅನ್ನ ತಿನ್ನುವ ನಾಲ್ಗೆಗೆ ಹುಳ ಬಿದ್ಬಿಡ್ಲಿ. ಅಲ್ಲ, ನನಗೆ ಸುಮಾರು ಜನ ಬೆಳಿಗ್ಗೆ ಫೋನ್ ಮಾಡ್ತಾ ಹೇಳ್ತಾರೆ, ಸರ್ ನೀವು ಕಷ್ಟಪಟ್ಟ 6 ತಿಂಗಳು ಮಾಡಿದ್ದೇನೆ, ಯಾರೋ ಚೈಲ್ಡ್ ಹುಡ್ಗ ಬಂದ್ಬಿಟ್ಟೆಲ್ಲ ಹಾಳು ಮಾಡ್ಬಿಟ್ನಲ್ಲ ಸರ್ ಅಂತ. ನಾನಂದೆ, ಹಾಳು ಮಾಡ್ದಾಗ ನೀವ್ಯಾ ಕನ್ಕತಾ ಇದ್ದೀರಾ? ಅವನ್ ವರ್ಷ ಅವನೇನೋ ಹೇಳ್ಕತಾನ್ರಿ, ಅವನ್ ವರ್ಷ ಹಿಡ್ಕೊಂಡು ಅವ್ರುಗಳೇನೋ ಕಿಚ್ಚಾಡ್ಬೋದು ಅಷ್ಟೇ. ಬಿಟ್ರೆ ಒಂದ್ ನಿಮಿಷ ಇಲ್ಲಿ ಪಟಾಕಿ ಹೊಡಿತಾರೆ, ಒಂದೇ ನಿಮಿಷ ತಗೊಂಡ್ಬಿಡು, ಕಟ್ ಮಾಡು. ಹೇಳಿದೆ ಬ್ಯಾಟ್ರಿ ಹೇಳಿ, ಪಟಾಕಿ ಹೊಡಿತಾ ಇದ್ರು ಕೇಳಿಸಲ್ಲ ಅಂತ ಕಟ್ ಮಾಡಿದೆ ಹೇಳಿ.
ಇಲ್ಲ ಅಷ್ಟೇ, ಇದೀ ಅವ್ನಿಗೇನ್ ತುಂಬಾ ಹೇಳ್ಬೇಕಾದ ಅವಶ್ಯಕತೆನೂ ಏನಿಲ್ಲ. ಆಯ್ತಾ, ಹುಡುಗ ಏನೋ ಮಾತಾಡಿದಾನೆ ಯಾರೋ ಫ್ರೆಂಡ್ ಹತ್ರ ಡೈಲಿ ಅದು ಇದು ಏನಾಗುತ್ತೆ ಅದು ಇದು ಅಂತ ಅವನಿಗೆ ಏನ್ ಇಷ್ಟ ಬರುತ್ತೋ ಅದನ್ನೆಲ್ಲ ಮಾತಾಡಿದಾನೆ. ಬಿಲ್ಡಪ್ ಏನೇನ್ ಅವಶ್ಯಕತೆ ಇದೆ ಎಲ್ಲ ಮಾತಾಡಿದಾನೆ. 19 ವರ್ಷ ಹುಡುಗ ಇದ್ದ ನಾನೇನ್ ಮಾಡ್ಬೋದು ನೀವೇನ್ ಮಾಡ್ಬೋದು ಅದನ್ನೇ ಮಾಡಿದಾನ ಅವನು. ನೀವು ಓಕೆ ಅದನ್ನ ಹಿಡ್ಕೊಂಡು ಈಗ ಪಾಪ ಅವ್ನ ಅಲ್ಲಾಡಿಸ್ಕೊಂಡ್ ಕೂತ್ಕೊಂಡ್ರೆ ಆಮೇಲೆ ಈಗ ಅವ್ನಿಗೆ ಏನೋ ಲೀಗಲಿ ಸಮಸ್ಯೆ ಮಾಡ್ತೀನಿ ಮತ್ತೊಂದ್ ಮಾಡ್ತೀನಿ ಅಂತಂದ್ರೆ ನಾವೇನ್ ಸುಮ್ನೆ ಕುತ್ಕೊಳಕ್ ಆಗಲ್ಲ. ಅವನ ಜೊತೆ ನಾವು ನಿಂತ್ಕೋಬೇಕು, ಅದನ್ನು ಮಾಡ್ತೀವಿ. ಬಟ್ ಆಗ್ಲಿ ಅವ್ನ್ ಸ್ವಲ್ಪ ಬಾಯಿ ಚಾಪಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಮಾತಾಡೋದನ್ನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಅದು ಸರಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ನಾವು ನೆನ್ನೆ ಸಹಿತ ಯಾರ ಹತ್ರ ಮಾತಾಡ್ತೀನಿ ಅಂತಂದಾಗ ನಾನೇ ಬೇಡ ಅಂದ್ರೆ ಮತ್ತೆ ಕಟ್ ಮಾಡು ಅಂತ ಮಾತಾಡಿದ್ದ ಅವನು. ಅವ್ನಿಗೆ ಆ ಲೆವೆಲ್ ಮಾನ್ಸಿಪ್ನೆ ಇದೆ, ಆ ಲೆವೆಲ್ ಮಾನ್ಸಿಪ್ನೆ. ನನಗೆ ಇವತ್ತು ನಮ್ಮ ಹುಡುಗರೆಲ್ಲ ಫೋನ್ ಮಾಡಿ ಕೇಳ್ತಾರೆ, ಯಾರ ಅವ್ನು ಕೊಡೋಣ ಇಲ್ಲಿ ನಂಬರ್ ನಾ ಮಾತಾಡ್ತೀನಿ ಅಂತ. ಆಯ್ತು, ನಾನು ಹೇಳಿದೆ ಬಿಡ್ರ ಗೊತ್ತಿಲ್ಲದೆ ಮಾತಾಡಿದಾನೆ ಬಿಡ್ರ, ತಲೆ ಯಾಕೆ ಕೆಲ್ಸ್ಕೊತೀರಾ ಅಂತ ನಾನು ಹೇಳಿದೆ. ಏನ್ ಮಾಡಕ್ಕಾಗಲ್ಲ, ಆಗ್ಲಿ ಒಳ್ಳೇದಾಗ್ಲಿ. ಆ ಹುಡುಗನ್ ಏನ್ ಅವನಿಗೆ ತಲೆ ಕೆಡ್ಸ್ಕೊಳದ್ ಬೇಡ. ಏನ್ 19 ವರ್ಷದ ಹುಡುಗ ಏನ್ ಮಾಡ್ಬೇಕು ಆ ಕೆಲಸ ಅವ್ನ್ ಮಾಡಿದಾನೆ. ನಾವು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಅವ್ರ ಅಣ್ಣಂದ್ರ ಸ್ಥಾನದಲ್ಲಿ ನಿಂತಿರೋದ್ರಿಂದ ನಾವುಗಳು ಏನ್ ಥಿಂಕ್ ಮಾಡ್ಬೇಕು ಅಂತ ಥಿಂಕ್ ಮಾಡಿ ಅವನಿಗೆ ಬುದ್ಧಿ ಹೇಳಿ ಅವ್ನ ಸರಿ ಮಾಡೋ ಕೆಲಸ ಮಾಡ್ಬೇಕಷ್ಟೆ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಿರಿಕೀರ್ತಿ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದಾರೆ ಸುಮಂತ್ ಗೌಡ ಅಂತ ಅನ್ಕೋತೀನಿ. ಹೌದಾ, ಸುಮಂತ್ ಗೌಡಂಗೆ ಬಾಯಿ ಚಪ್ಪಲ ಜಾಸ್ತಿನಾ? ಫ್ರೆಂಡ್ಸ್ಗಳ ಜೊತೆಗೆ ಏನಾದ್ರು ಹೇಳ್ಕೊಬೇಕಾರೆ ಬಿಲ್ಡಪ್ ಹಾಕೊಬೇಕು ಅನ್ನೋ ಚಟ ಏನಾದ್ರು ಇದೆಯಾ? ಅದಕ್ಕೋಸ್ಕರ ಸುಮಂತ್ ಗೌಡ ಫ್ರೆಂಡ್ ಹತ್ರ ಹಿಂಗೆಲ್ಲ ಮಾತಾಡೋದ? ಬಿಲ್ಡಪ್ ಹಾಕೊಳ್ಳೋಕೆ, ಸ್ಕೋಪ್ ತಗೊಳಕ್ಕೆ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳಕ್ಕೆ ಇರೋ ಸತ್ಯನೇ ಹೇಳ್ತಿರ್ಬೇಕಾದ್ರೆ ಸುಮಂತ್ ಸತ್ಯವನ್ನೇ ಹೇಳಿದ್ರೆ ಅದೇನು ತಪ್ಪಲ್ಲ. ಸತ್ಯ ಹೇಳ್ತಾ ಇದ್ದೀನಿ ಅನ್ನೋ ಜೋಶಲ್ಲಿ ಆ ಸತ್ಯಕ್ಕೆ ಒಂದಷ್ಟು ಉಪ್ಪು, ಹುಳಿ, ಖಾರ, ಮಸಾಲೆ ಇದನ್ನೆಲ್ಲ ಸೇರಿಸಿ ಹೇಳಿದಾಗ ಮೋಸ್ಟ್ಲಿ ಹಿಂಗಾಗುತ್ತೆ ಅಂತ ನನಗನ್ಸುತ್ತೆ. ಅಂದರೆ ಇಲ್ಲೇನಾಯಿತು ಅಂತಂದರೆ ಬಾಯಿ ಚಪ್ಪಲ ಅಂತಲ್ಲ, ಆ್ಯಸ್ ಎ ಫ್ರೆಂಡು ಸುಮಾರು ವರ್ಷಗಳಿಂದ ಮಾತಾಡ್ತಾ ಇದ್ದಾಗ ಡೈಲಿ ಕಾಲ್ ಮಾಡಿದಾಗ ಮಾತಾಡಿದ್ದೀನಿ, ಇಲ್ಲ ಅಂತ ಡೈಲಿ ಕಾಲ್ ಮಾಡ್ತಿದ್ದ ಮಾತಾಡಿದ್ದೀನಿ. ಬಟ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ನಾನು ಮಾತಾಡಿರೋ ರೂಟ್ ಬೇರೆ, ಜನಕ್ಕೆ ಕನ್ವೆ ಆಗಿರೋದು ಬೇರೆ. ಹಂಗಂದ್ಬಿಟ್ಟು ನಾನು ಮಾತಾಡಿರೋವಾಗ ಆ ಕಡೆ ಈ ಕಡೆ ಹೋಗಿರುತ್ತೆ. ಕೆಲವೊಂದು ಎಕ್ಸ್ಟ್ರಾ ಒಂದು ಜೋಶಲ್ಲಿ ಮಾತಾಡಿರೋದಿರುತ್ತೆ. ಈಗ ಅವ್ರು ಸಪೋರ್ಟ್ ಮಾಡ್ಬಿಡ್ತಾರೆ, ಇವ್ರು ಸಪೋರ್ಟ್ ಮಾಡ್ಬಿಡ್ತಾರೆ ಅಂದರೆ ಜೋಶಲ್ಲಿ ಮಾತಾಡಿರೋದಿರುತ್ತೆ. ಈಗ ಅಣ್ಣರ ವಿಚಾರದಲ್ಲಿ ಚಕ್ರವರ್ತಿ ಅಣ್ಣವರು ಇವ್ರದ್ದು ವಿಚಾರದಲ್ಲಿ ಇರ್ಬೋದು, ಅವ್ರದ್ದು ಸಪೋರ್ಟ್ ಮಾಡ್ತಾರೆ ಅನ್ನೋದು ಕಾನ್ಫಿಡೆನ್ಸಲ್ಲಿ ಮಾತಾಡಿರೋದಿರುತ್ತೆ. ಅದು ಬಿಟ್ಟರೆ ಇನ್ನು ಬೇರೆ ಯಾವುದೇ ಉದ್ದೇಶ ಇಲ್ಲ, ಅಲ್ಲಿ ಉದ್ದೇಶ ಯಾವುದೇ ಇಲ್ಲ, ಅಷ್ಟೇ ಇರೋದು. ಒಟ್ಟಲ್ಲಿ ಸುಮಂತ್ ಗೌಡ ಆತನ ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಸುಮ್ಮನೆ ಪುಕ್ಸಟ್ಟೆ ಸ್ಕೋಪ್ ಹಾಕೊಂಡಿರೋದಂತೂ ಸತ್ಯ. ಇಲ್ಲ, ನಮ್ಮ ಭಾಷೆಯಲ್ಲಿ ನಾವು ಹಂಗೆ ಕರೆಯೋದು, ಪುಕ್ಸಟ್ಟೆ ಸ್ಕೋಪ್ ಹಾಕೊಂಡಿರೋದಂತೂ ಸತ್ಯ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಇಲಿ ಹೋಯ್ತು ಅಲ್ಲಿ ಅಂತಂದ್ರೆ ಇಲಿ ಮಾತ್ರ ಹೋಯ್ತು ಅನ್ಬೇಕು. ಗುರು ಅಲ್ಲಿ ಏನೊಂದು ಹೋಯ್ತಲ್ಲ, ಇಲಿನೋ ಹುಲಿನೋ, ಹುಲಿ ಅನ್ಬಿಡೋಣ ಬಿಡು ಅಂತಂದ್ರೆ ಹಿಂಗಾಗ್ತವೆ. ಪುಕ್ಸಟ್ಟೆ ಸ್ಕೋಪ್ ಹಾಕೊಂಡಿರೋದಕ್ಕೆ ಇವತ್ತು ಈ ಸಿಚುವೇಶನ್ ಇಲ್ಲಿಗೆ ಬಂದು ನಿಂತಿರೋದು. ಹೌದಾ ಅಲ್ವಾ? ಅದು ಪುಕ್ಸಟ್ಟೆ ಸ್ಕೋಪ್ ಅನ್ನೋದಕ್ಕಿಂತ ನಾನು ಏನೋ ಒಂದು ವಿಚಾರ ಹೇಳ್ತಾ ಇರ್ತೀನಿ, ಆ ವಿಚಾರದಲ್ಲಿ ಎಕ್ಸೈಟ್ಮೆಂಟಲ್ಲಿ ಹೇಳಿರೋದು ನಿಜ. ನಾನು ಅವನ ಹತ್ರ ಬಿಲ್ಡಪ್ ಕೊಟ್ಕೊಡ್ಬೇಕು, ಸ್ಕೋಪ್ ಕೊಟ್ಕೊಡ್ಬೇಕು, ಅದೆಲ್ಲ ಒಂದು ಎಕ್ಸೈಟ್ಮೆಂಟಲ್ಲಿ ಹೇಳಿದ್ದೀನಿ. ಅದು ನಾನು ಅವಾಗಿನ ಸಿಚುವೇಶನಲ್ಲಿ ಬಿಲ್ಡಪ್ಪು ಆ ಥರ ಥಿಂಕ್ ಮಾಡಿಲ್ಲ, ಬಟ್ ಎಕ್ಸೈಟ್ಮೆಂಟಲ್ಲಿ ಹೇಳಿರೋದು ನಿಜ. ಹಂಗನ್ಬಿಟ್ಟು ಅಲ್ಲಿ ಹೇಳಿರೋದೆಲ್ಲ ಸುಳ್ಳಲ್ಲ, ನಿಜ. ಅಲ್ಲಿ ಏನಿದೆ ವಾಸ್ತವ, ಅದಕ್ಕೆ ಸ್ವಲ್ಪ ಈಗ ಅವ್ರು ಸಪೋರ್ಟ್ ಮಾಡ್ಬೋದು ಅಂದರೆ ಮುಂದೆ ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ಮಾಡ್ತಾರೆ ಅನ್ನೋದು ಒಂದು ಮನಸ್ಸಲ್ಲಿತ್ತಲ್ಲ, ಅದು ನಾನು ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಅಲ್ಲಿ ಮುಚ್ಚಿಡ್ತಾ ಇದೆ ನಿಜ. ನನಗೀಗ ಫಾರ್ ಎಕ್ಸಾಂಪಲ್ಲು ಈಗ ಲವ್ ಜಿಹಾದ್ ಪ್ರಕರಣದಲ್ಲಿ ಸಂಬಂಧಪಟ್ಟ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದು ನಿಜ, ಎಲ್ಲ ಮಾಡಿದ್ದು ನಿಜ. ಕೆಲವರು ಅಂದರೆ ಈಗ ಕ್ರಿಯೇಟರ್ದು ಅಂದರೆ ನಾನು ಹೇಳೋದಲ್ಲ ಮೊದಲೇ, ಅಣ್ಣನ ಹತ್ರ ಸಜೆಷನ್ ಕೇಳಿದ್ದು ನಿಜ, ಯಾರು ಇದ್ರೆ ಮೀಟ್ ಮಾಡಿಸ್ಕೊಡಿ ಅಂದಿದ್ದು ನಿಜ. ಆದರೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನ ಊಹೆ, ಅಂದರೆ ಎಕ್ಸೈಟ್ಮೆಂಟು ಮಾಡೇ ಮಾಡ್ತಾರೆ. ಯಾಕೆಂದರೆ ಹಿಂದೂ ಪರ ಹೋರಾಟಗಾರರಿಂದ ಇದೊಂದು ಒಳ್ಳೆ ವಿಡಿಯೋ ಆಗೋದ್ರಿಂದ, 4-6 ಜನಕ್ಕೆ ಹೆಲ್ಪ್ ಆಗೋದ್ರಿಂದ ಇದನ್ನು ಮಾಡ್ತಾರೆ ಅನ್ನೋದು ನನ್ನ ಮೈಂಡಲ್ಲಿ ಕನ್ಫರ್ಮು, ನನ್ನ ಮನಸ್ಸಲ್ಲಿ ಕನ್ಫರ್ಮ್ ಇತ್ತಲ್ಲ, ಅದನ್ನು ಹೇಳ್ಕೊಂಡಿರೋದು ನಿಜ. ಅದೇ ಇಷ್ಟ ಅಲ್ಲೇ ಆಗಿರೋದು. ಅದು ನನಗೆ ಎಕ್ಸ್ಪ್ರೆಸ್ ಮಾಡೋ ರೀತಿ ನನಗೆ ಬರಲಿಲ್ಲ.
ನಾನು ಅವ್ನಿಗೆ ಏನು ಹೇಳಿದ್ದೀನಿ ಅದು ಜನರಿಗೆ ಬೇರೆ ರೀತಿ ಕನ್ವೆ ಆಗ್ತಾ ಹೋಯ್ತು. ಅಟ್ಲೀಸ್ಟ್ ಅದನ್ನ ನಿಮ್ ಫ್ರೆಂಡ್ ಅಲ್ವಾ, ಕ್ಲೋಸ್ ಫ್ರೆಂಡ್ ಅಲ್ವಾ, ಇಷ್ಟು ವರ್ಷದಿಂದ ಪರಿಚಯ ಇದೀವಿ, ಇಷ್ಟೆಲ್ಲ ಜೊತೆಲಿ ಇದೀವಿ ಅಂತ ಹೇಳೋ ನೀವು ಆ ಕ್ಲೋಸ್ ಫ್ರೆಂಡಿಗೆ ಕನ್ವೆ ಮಾಡ್ಬೋದಾಗಿತ್ತಲ್ಲ. ಹಂಗಲ್ಲಪ್ಪ ನಾನು ಹೇಳಿದ್ದು ಹಿಂಗೆ ಅಂತ ಆತನಿಗೊಂದು ಕನ್ವೆ ಮಾಡಿ ನೀವು ಮಾತಾಡಿರೋದನ್ನ ಅವ್ನಿಗೆ ಅರ್ಥ ಮಾಡಿಸ್ಬೋದಾಗಿತ್ತಲ್ಲ. ಒಂದು ಫ್ರಸ್ಟ್ರೇಷನಲ್ಲಿ ಹೇಳ್ತೀನಿ, ಫ್ರಸ್ಟ್ರೇಷನಲ್ಲಿ ಹಿಂಗೆ ಮಾಡ್ಬಿಟ್ನಲ್ಲ ಜೊತೆಲಿದ್ದವನಿಗೆ ಅದು ಬೇರೆ ರೀತಿ ಹೋಗ್ತಾ ಇದೆಯಲ್ಲ ಅಂದ್ಬಿಟ್ಟು ಕಾಲ್ ಮಾಡಿಬಿಟ್ಟು ಬೈದಿದ್ದುಂಟು. ಅವನಿಗೆ ಥ್ರೆಟ್ಸ್ ನಾನು ಗೀಸ್ಬಿಡ್ತೀನಿ ಅಂತ ಹೇಳಿಲ್ಲ. ನಾನು ಈ ವಿಚಾರದಲ್ಲಿ ಅವ್ನು ಆಡಿಯೋ ರಿಲೀಸ್ ಆದಾಗ ನಾನು ಫುಲ್ ಆಡಿಯೋ ಕೊಡು, ಜನರಿಗೆ ಗೊತ್ತಾಗ ಫುಲ್ ಆಡಿಯೋ ಅವ್ನು ಕೊಡಲ್ಲ ಅಂತಾನೆ. ಇಲ್ಲ ನನಗೆ ಬೇಕು. ರಾಧಾಕುನ್ ಮಾತಾಡಿದ್ದು ಈಗಲೂ ಕೂಡ ಫುಲ್ ಆಡಿಯೋ ಬೇಕು ನಿಮಗೆ. ವಿಡಿಯೋದಲ್ಲಿ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ, ಅವನಿಗೆ ಆತನಿಗೆ ಕೇಳ್ಬೇಕು, ನೀವು ಕೇಳಿ. ನನಗೆ ಫುಲ್ ಆಡಿಯೋ ಬೇಕು. ಅದು ನಾನು ಕೊಡು ಅಂತಂದಾಗ ನಾನು ಧೈರ್ಯದಿಂದ ಕೇಳ್ತೀನಿ. ಅದು ಕಟ್ ಮಾಡಿದ್ದೇನೆ ಏನೋ ಗೊತ್ತಿಲ್ಲ, ಅದು ಆಡಿಯೋದಲ್ಲಿ ಬಂತ ಏನೋ ಗೊತ್ತಿಲ್ಲ, ನಾನು ನೋಡಿಲ್ಲ. ಫುಲ್ ಆಡಿಯೋ ಬೇಕು ಅಂತ ನಾನು ಕೇಳ್ತೀನಿ. ಯಾವ್ದು ನೋಡಿಲ್ಲ? ಏನ್ ನೋಡಿಲ್ಲ? ಅವ್ನು ಆಡಿಯೋ ಬಿಟ್ಟಿದ್ದಾನಲ್ಲ, ನೋಡಿಲ್ಲ ಅದನ್ನ ತಾವು? ಸುಳ್ಳು ಹೇಳ್ಬಾರ್ದು. ಆಡಿಯೋ ಬಿಟ್ಟಿರೋದು ನೋಡಿಲ್ವಾ ನೀವು? ಇಲ್ಲ ಅವ್ನು ಆಡಿಯೋ ಬಿಟ್ಟಿರೋದು ನಾನು ನೋಡೇ ಇಲ್ಲ. ಯಾರ್ದು ಆಡಿಯೋ ಬಿಟ್ಟಿರೋದು? ಅದು ನಾನು ಟ್ರೆಚ್ ಕಾಲ್ಸ್ ಮಾಡಿದ್ರು ಅಂತಂದಲ್ಲ. ಅದು ಇವತ್ತು ಬೆಳಿಗ್ಗೆನೆ ಬಿಟ್ಟಿರೋದು, ಇನ್ನೂ ನೋಡಿಲ್ಲ? ಇಲ್ಲ ನೋಡಿಲ್ಲ. ಸತ್ಯ. ಯಾಕಂದ್ರೆ ನಾನು ಸುಮಂತ್ ಸುಳ್ಳು ಹೇಳ್ಬಾರ್ದು. ಇಲ್ಲ ನಾನು ನೋಡಿಲ್ಲ. ಯಾಕಂದ್ರೆ ನಾನು ಮಾತಾಡಿರೋದು ನಾನು ಯಾಕೆ ನೋಡ್ಲಿ? ಓಕೆ, ಹೇಳಿ. ನಾನು ಮಾತಾಡಿರೋದು ನನಗೆ ಗೊತ್ತು. ಅವನೇನು ಏನಾರ ಮಾಡ್ಕೊಳ್ಳಿ. ಅದು ಬೆಳಗಿಂದ ಇನ್ನೂ ನೋಡಿಲ್ಲ ನಾನು. ಬೆಳಗಿಂದೆಲ್ಲ ಫ್ರಸ್ಟ್ರೇಷನ್ ಅಲ್ಲಿ ಇರೋದೇ ಆಯ್ತು ನಂದು. ಏನು ಹಿಂಗಾಗ್ಬಿಡ್ತಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇರೋದೇ ಆಯ್ತು. ಬೆಳಗ್ಗೆಯಿಂದ ತುಂಬಾ ಕಾಲ್ಸ್ಗಳು ಬರ್ತಾಯಿತ್ತು, ಸ್ವಿಚ್ ಆಫ್ ಮಾಡಿದ್ದೆ. ಫೋನ್ನೇ ನೋಡ್ತಾ ಇರಲಿಲ್ಲ. ತುಂಬಾ ಮೆಸೇಜ್ ಮಾಡ್ತಾ ಇದ್ರು, ಹಂಗೆ ಹಿಂಗೆ ಅನ್ಕೊಂಡು ಬೇಜಾರಾಗ್ಬಿಟ್ಟು ಫೋನೇ ನೋಡಿಲ್ಲ ಬೆಳಗ್ಗೆಯಿಂದ. ಅದು ಬಿಟ್ರೆ ಅಲ್ಲಿ ಏನು ಮಾತಾಡಿದ್ದಾನೆ ನನಗೆ ಗೊತ್ತು, ನಾನೇನು ಮಾತಾಡಿದ್ದೆ. ಅಲ್ಲಿ ನಾನು ಅವ್ನಿಗೆ ಇನ್ನು ಅದು ಮಾಡ್ಬಿಟ್ಟು ಅವ್ನು ತಮ್ಲೇನ್ ಹಾಕಿದ್ದಾನೆ, ತಮ್ಲೇನ್ ನೋಡಿದೆ ನಾನು. ಕೊಲೆ ಮಾಡ್ಬಿಡ್ತಾನಂತೆ ಸುಮಂತು. ನಾನು ಯಾಕೆ ಅವ್ನು ಕೊಲೆ ಮಾಡಲಿ? ನಾನು ಹೇಳಿದ್ದು ನಿಮ್ಮೂರಿಗೆ ಬಂದ್ಬಿಡ್ತೀನಿ, ಮನೆ ಮುಂದೆ. ನಾನು ಸರಿ ಇಲ್ಲ, ನನ್ನ ಮೆಂಟ್ಲು ನನ್ನ ಮಗ. ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ, ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ಗೊತ್ತಿಲ್ಲ, ನೀನು ನೋಡಿಲ್ಲ ನನ್ನ. ಊರಿಗೆ ಬಂದು ಕುತ್ಕೊಬಿಡ್ತೀನಿ. ತಪ್ಪಲ್ವಾ ಹಿಂಗೆಲ್ಲ ಮಾತಾಡೋದು? ತಪ್ಪು. ನಾನು ಹೇಳ್ತಾ ಇರೋದು ಊರಿಗೆ ಬಂದು ಕುತ್ಕೊಬಿಡ್ತೀನಿ, ನಂಗೆ ಗಾಡಿ ಕೊಡು. ನೀನು ಮಾಡ್ತಾ ಇರೋದು ನಿಮ್ಮ ಮನೆಯವ್ರನ್ನೇ ಕುಣ್ಸೋಕೆ ಹೇಳ್ತೀನಿ, ಕಟ್ಟು ಪೇಸ್ಟ್ ಮಾಡೋಕೆ ಸರಿನಾ ಅಂತ. ಈ ಥರ ಮಾತಾಡಿರೋದು ಫ್ರಸ್ಟ್ರೇಷನಲ್ಲಿ ಏನೋ ಮಾತಾಡಿರ್ತೀನಿ. ಅವ್ನಿಗೆ ಟ್ರೆಚ್ ಕಾಲ್ಸು ಅದಾದ್ಮೇಲೆ ನಾನು ಮಾತಾಡಿದ್ದೀನಿ. ಸುಮ್ಮನೆ ಬಿಡಬೇಡಿ ಬ್ರೋ ಆಡಿಯೋನ, ಅದು ಬೇರೆ ರೀತಿ ಪೋಟ್ರೆ ಆಗ್ತೈತೆ, ಅರ್ಥ ಮಾಡ್ಕೊಂಡು ಬಿಡಿ ಅಂತ ಹೇಳಿದ್ದೀನಿ. ಇನ್ನು ಆತ ಹೇಳುವ ಪ್ರಕಾರ ಇದು ಇಲ್ಲಿಗೆ ನಿಲ್ಲಲ್ಲ, ಇದಿಲ್ಲಿಗೆ ಮುಗಿಯಲ್ಲ, ಇನ್ನು ಸಾಕಷ್ಟು ಆಡಿಯೋಗಳು ಬರೋದಕ್ಕೆ ಬಾಕಿ ಇದೆ ಅಂತ ಆತ ಆಲ್ರೆಡಿ ಅಫಿಷಿಯಲ್ ಆಗಿ ಇವತ್ತು ಬೆಳಿಗ್ಗೆ ಹೇಳಿದ್ದು ಆಗಿದೆ. ಸೊ ಸುಮಂತ್ ಗೌಡ ಅವ್ರ ಹತ್ರನೇ ಕೇಳ್ತಾ ಇದ್ದೀನಿ, ಇನ್ನು ಯಾರೆಲ್ಲ ಹೆಸರುಗಳನ್ನ ತಮ್ಮ ಬಾಯಿಯಿಂದ ಹೇಳ್ಬಿಟ್ಟು ಇನ್ನು ಯಾವೆಲ್ಲ ನುಡಿಮುತ್ತುಗಳನ್ನ ಆ ಕಾಲ್ ರೆಕಾರ್ಡ್ನಲ್ಲಿ ಉದುರಿಸಿದ್ದೀರಾ, ಅದ್ರ ಜೊತೆಗೆ ಇನ್ನ ಎಷ್ಟು ಕಾಲ್ ರೆಕಾರ್ಡ್ಗಳು ಇದೆ, ಅದರಲ್ಲಿ ಏನೇನೆಲ್ಲ ಸುಮಂತ್ ಗೌಡ ಮಾತಾಡಿದ್ದಾರೆ. ಎಷ್ಟು ಕಾಲ್ ರೆಕಾರ್ಡ್ ಇದೆ ಅನ್ನೋದಕ್ಕೆ ಐಡಿಯಾ ಇಲ್ಲ. ಬಟ್ ಇನ್ನೊಂದು, ಅದು ಅಲ್ಲೊಂದು ಲಾಯರ್ ವಿಚಾರ ಬಂತು ಅಂತ ಹೇಳಿದ್ರು, ಅರುಣ್ ಶ್ಯಾಮ್ ಸರ್ದು. ಅದೇ ನಾನು ಹೇಳಿದೆ, ನಮ್ಗೇನಾದರೂ ಧರ್ಮದ ಪರ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಅದು ಇವಾಗ ಅಲ್ಲಿ ಬೇರೆ ರೀತಿ ಮಾತಾಡೋದು ಹೇಳಿರೋದು ಬೇರೆ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಧರ್ಮದ ಪರ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಈಗ ಪುನೀತ್ ಅಣ್ಣನೇ ಹೇಳ್ಕೊಂಡಿರೋ ಹಾಗೆ ಅವರ ಲಾಯರು ಅರುಣ್ ಶ್ಯಾಮ್ ಸರ್ ಸುಮಾರು ಕೇಸಲ್ಲಿ ಅವರು ವಾದ ಮಾಡಿದ್ದಾರೆ. ತುಂಬ ಒಳ್ಳೆಯ ಲಾಯರು. ಧರ್ಮದ ಪರ ಅಂತ ಬಂದರೆ ಚೆನ್ನಾಗಿ ನಿಂತ್ಕೋತಾರೆ. ಧರ್ಮದ ಪರ ನಾವು ಹೋರಾಡ್ತೇವೆ ಅಂತ ಬಂದಾಗ ನಮ್ಗೇನಾದ್ರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅರುಣ್ ಶ್ಯಾಮ್ ಸರ್ ಬರ್ತಾರೆ. ಪರ್ಸನಲ್ ಗೊತ್ತಾ ಅರುಣ್ ಶ್ಯಾಮ್ ಸರ್? ಅರುಣ್ ಶ್ಯಾಮ್ ಸರ್ ಗೊತ್ತಿಲ್ಲ ಅಂತಂದ್ರೂ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಅವರ ಹೆಸರನ್ನ ಹೇಳ್ಕೊಂಡು ಅವರು ಬರ್ತಾರೆ ಅಂತ ಸುಮಂತ್ ಗೌಡ ಯಾವ ಧೈರ್ಯದ ಮೇಲೆ ಹೇಳಿದ್ರು? ಒಂದು ನಂಬಿಕೆ. ಇವಾಗ ನಾನು ಒಂದಷ್ಟು ಜನ ಪುನೀತ್ ಅಣ್ಣನ ಜೊತೆನೇ ಇದ್ದೆ. ಏನಾದರೂ ತುಂಬ ಕ್ರಿಟಿಕಲ್ ಆಯಿತು, ತುಂಬ ಕ್ರಿಟಿಕಲ್ ಆಯಿತು ಅಂತ ಬಂದಾಗ ಧರ್ಮದ ಪರ ಹೋರಾಡ್ತಾ ಇರೋರಿಗೆ ಅವ್ರು ನಿಂತ್ಕೋತಾರೆ. ಯಾಕೆ ಅಂತಂದರೆ ಅವರು ತುಂಬ ಒಳ್ಳೆಯ. ಈಗ ಪುನೀತ್ ಅಣ್ಣನೇ ಹೇಳಿರೋ ಹಾಗೆ ಅವ್ರದ್ದು ಪುನೀತ್ ಕೆರಳ್ಳಿ ವಿರುದ್ಧ ವಾದ ಮಾಡಬೇಕು ಅಂತ ಬಂದಾಗ ಅವ್ರ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದರು ಅವರು. ಅಷ್ಟು ಒಳ್ಳೆ ಲಾಯರ್ ಅವರು. ಅವ್ರು ಬಂದು ನಿಂತ್ಕೋತಾರೆ ಅಂತ ಹೇಳಿದ್ದು. ಅದರಲ್ಲಿ ಆಡಿಯೋ ಬಿಡಬೇಡಪ್ಪ, ಸುಮ್ಮನೆ ಅವ್ರ ಹೆಸರನ್ನೆಲ್ಲ ಯಾಕೆ ತೊಗೊಳ್ಳೋದು ಅಂತ ಕೇಳ್ಕೊಂಡಿದ್ದೀನಿ ನಾನು. ಆಡಿಯೋ ಬಿಡಬೇಡ ಲಾಯರ್ದು, ಬೇಕಂದ್ರೆ ಅದು ಬೇರೆ ರೀತಿ ಪೋಟ್ರೆ ಆಗೋಯ್ತದೆ ಜನಕ್ಕೆ. ಅರುಣ್ ಶ್ಯಾಮ್ ಅವ್ರಿಗೂ ನನಗೂ ಪರಿಚಯನೇ ಇಲ್ಲ. ಅವ್ರನ್ನ ಒಂದೇ ಸಲ ಆ ಸಮಾವೇಶದಲ್ಲಿ ನೋಡಿರೋದು ನಾನು. ಅವ್ರ ಬಗ್ಗೆ ನಾನು ಈಗ ಯಾವುದೇ ನಂದು ಇನ್ನೊಂದೇನೆಂದರೆ ಯಾರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದರೆ ಗೂಗಲ್ ಮಾಡ್ತೀನಿ ಜಾಸ್ತಿ. ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಇವಾಗ ನಮ್ಮ ಚಕ್ರವರ್ತಿ ಅಣ್ಣನೇ ಹೇಳಿರೋ ಹಾಗೆ ಇದು ಅಯೋಗ್ಯ ಅಂತ ಪದ ಬಳಸಿದ್ದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಸಸ್ ಸ್ಮ್ಯಾಶ್ ಮಾಡ್ಕೊಂಡ್ರು. ಅಂದರೆ ಪದ ಬಳಸಿ ಏನಿಲ್ಲ ಅಂತ. ಆ ರೀತಿ ನಮಗೇನಾದರೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದೆ ಹೊರತು ಬೇರೆ ಉದ್ದೇಶ ಅವ್ರೇನೋ ಹಿಂದೆ ಇದ್ದಾರೆ
ಅವ್ರು ನಮ್ಮ ಪರ ಅಂತ ಹೇಳಿಲ್ಲ. ಅವ್ರು ನನಗೆ ಪರ್ಸನಲಾಗಿ ಗೊತ್ತೇ ಇಲ್ಲ. ಅವ್ರು ನಾನು ನೋಡಿರೋದು ಒಂದ್ಸಲಿ ಸಮಾವೇಶದಲ್ಲಿ ಬಿಟ್ಟರೆ ಅವ್ರು ನಮ್ಮ ಮಾತಾಡ್ಸಿರೋದು ಒಂದ್ಸಲಿ. ಇನ್ನೆಷ್ಟು ಆಡಿಯೋ ಬರ್ಬೋದು ಗೊತ್ತಿಲ್ಲ ಸರ್. ಒಂದು ಫ್ರೆಂಡ್ ಆಗಿ ಎಷ್ಟು ದಿನದಿಂದ ಈ ವಿಚಾರಕ್ಕೆ ತಾವು ಬಂದ, ಎಷ್ಟು ದಿನದಿಂದ ಆತನ ಜೊತೆಗೆ ತಾವು ಮಾತನಾಡ್ತಾ ಇದ್ದೀರಾ? ಸುಮಾರು ಸಲ ಮಾತಾಡಿದ್ವಿ. ಒಂದು ಅಂದಾಜು ಎಷ್ಟು ಸಲ ಮಾತಾಡಿದ್ರಾ? ಗೊತ್ತಿಲ್ಲ. ಒಂದು ಅಂದಾಜು ಹೇಳಿ. ದಿನಕ್ಕೊಂದ್ಸಲಿ ಕಾಲ್ ಮಾಡ್ತಿದ್ದ. ಅಂದ್ರೆ ಈ ಪ್ರಕರಣಕ್ಕೆ ನೀವು ಬಂದಿದ್ದು ಯಾವಾಗಿಂದ? 1 ತಿಂಗಳಾಯ್ತಾ, 2 ತಿಂಗಳಾಯ್ತಾ, ಎಷ್ಟು ತಿಂಗಳಾಯ್ತು? 1 ತಿಂಗಳಾಯ್ತು. ಅಂದ್ರೆ 30 ದಿನ. ಅಲ್ಲಿಗೆ ಒಂದು 2 ರಿಂದ 3 ಇವಾಗ ಆಡಿಯೋ ಬಿಟ್ಟಿದ್ದಾನೆ ಅಂತಂದ್ರೆ ಇನ್ನೂ ಒಂದು 25 ರಿಂದ 27 ಆಡಿಯೋಗಳು ಹೊರಗಡೆ ಬರ್ಬೋದು. ಅದರಲ್ಲಿ ನಮ್ಮ ಪರ್ಸನಲ್ ಮಾತಾಡಿದ್ದೀವಲ್ಲ, ಅದನ್ನೆಲ್ಲ ಯಾಕೆ ಕಟ್ ಮಾಡ್ತಾ ಇದ್ದಾರೆ? ಬಿಟ್ರೆ ಎಲ್ಲಾನು ಬಿಡಬೇಕು. ನನ್ನ ಪರ್ಸ್ನಲ್ಲು ಬಿಡಬೇಕು, ಅವ್ನ ಪರ್ಸ್ನಲ್ಲು ಬಿಡಬೇಕು. ಅದನ್ನೇ ಕೇಳ್ಕೊತಾ ಇರೋದು. ಬಿಟ್ರೆ ಎಲ್ಲಾನು ಬಿಡಬೇಕು. ಕಟ್ ಮಾಡಿ ಜನಕ್ಕೆ ಕನ್ಫ್ಯೂಸ್ ಮಾಡಬಾರ್ದು. ಪಾಪ ಜನ ಏನು ಮಾಡ್ತಾರೆ ಹೇಳಿ, ಅಲ್ಲಿ ನೋಡಿದವ್ರು ಎಲ್ರಿಗೂ ಅದೇ ರೀತಿ ಪೋಟ್ರೆ ಆಗೋದು. ಅಂಥ ಜನಗಳಿಗೆ ನೀವು ಒಂದು ಮಾತು ಈ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು. ಯಾಕೆ ಅಂತಂದರೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ನನ್ನ ಚಾನಲ್ನಲ್ಲಿ ಬಂದ ಇಂಟರ್ವ್ಯೂ ಬಂದ ದಿನದಿಂದ ಮಂಜು ಗೌಡನೇ ಇದನ್ನು ಮಾಡಿಸಿರೋದು, ಆತ ಮಂಜು ಗೌಡನ ತಮ್ಮ ಅನ್ನುವ ಒಂದಷ್ಟು ಅಲಿಗೇಷನ್ಸ್. ಇದರ ಹಿಂದೆ ಕಿರಿಕೀರ್ತಿ ಇದ್ದಾರೆ, ವಿಕಾಸ್ ಶಾಸ್ತ್ರಿ ಇದ್ದಾರೆ, ಚಕ್ರವರ್ತಿ ಸೂಲಿಬೆಲೆ ಇದ್ದಾರೆ. ನೀನೇ ಹೇಳ್ದಂಗೆ ಯಾರು ಹುಬ್ಬಳ್ಳಿಯ ಕ್ರಿಯೇಟರ್ಸು ಗುರು ಉಪ್ಪಾರ್ ಅವರು ಸಪೋರ್ಟ್ ಮಾಡ್ತಾರೆ, ಕೃಷ್ಣ ಆರ್ಯ ಅವರು ಸಪೋರ್ಟ್ ಮಾಡ್ತಾರೆ. ಈ ರೀತಿ ಸಾಕಷ್ಟು ಜನ ಸಾಕಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ. ಕಮೆಂಟ್ ಸೆಕ್ಷನ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಮೆಸೇಜ್ಗಳನ್ನು ಸಹ ನನ್ನ ಇನ್ಬಾಕ್ಸ್ಗೂ ಸಹ ಮಾಡ್ತಾ ಇದ್ದಾರೆ. ಆ ಎಲ್ಲ ಜನರಿಗೂ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಈ ಸುಮಂತ್ ಗೌಡನ್ನ ಕೂರಿಸ್ಕೊಂಡು ನಾನು ಫೋನ್ ಸ್ಪೀಡಿಂಗ್ ಮಾಡಿ ಒಂದೊಂದೇ ತುತ್ತನ್ನ ಬಾಯಿಗಿಟ್ಟು ನೀನು ಇದನ್ನೇ ಹೇಳಬೇಕು, ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳುವಂತಹ ದರ್ದು ಅವಶ್ಯಕತೆ ನನಗಂತೂ ಇಲ್ಲ. ಸೊ ನೇರವಾಗಿ ಸುಮಂತ್ ಗೌಡಂಗೆ ಕೇಳ್ತಾ ಇದ್ದೀನಿ, ನನ್ನ ಆಡಿಯನ್ಸ್ನ ಮುಂದೆ ತಾವು ಮೊದಲ ದಿನದಿಂದ ಇಲ್ಲಿಯವರೆಗೂ ಏನನ್ನೆಲ್ಲ ಬಿಚ್ಚಿಟ್ರಿ, ಏನೆಲ್ಲ ಆಯಿತು, ಅದಕ್ಕೆ ಸುಮಂತ್ ಗೌಡ ನೇರವಾಗಿ ನನ್ನ ಆಡಿಯನ್ಸ್ಗೆ ಉತ್ತರವನ್ನು ಕೊಡೋದಾದರೆ ಏನು ಉತ್ತರ ಕೊಡ್ತೀರಾ? ನೇರವಾಗಿ ನನ್ನ ಆಡಿಯನ್ಸ್ ಕೇಳಿ. ನಿಮಿಷ, ಅದಕ್ಕೆ ಕ್ಲಾರಿಟಿ ಕೊಡಕ್ಕೆ ಮುಂಚೆ ಒಂದೇ ನಿಮಿಷ. ಯಾವತ್ತು ಈ ಕೇಶಿ ಶಾಲ್ನ ನಾನು ಹಾಕಿ ನಾನು ಒಂದು ಫೋಟೋ ಬಿಡ್ತೀನಿ, ಅವತ್ತೇ ನನ್ನ ಟಾರ್ಗೆಟ್. ಯಾರು ಎಡಪಂಥಿಗಳಿದ್ದಾರೆ ಅವ್ರಿಗೆ ನನ್ನ ಟಾರ್ಗೆಟ್. ಅದಕ್ಕೆ ನನ್ನ ಜೊತೆಲಿದ್ದಂಥ ಫ್ರೆಂಡ್ಸ್ಗಳನ್ನ ಬಿಟ್ಟು ಟ್ರ್ಯಾಪ್ ಮಾಡ್ಸೋಕೆ ಶುರು ಮಾಡಿದ್ರು. ನಾನೇ ಎಲ್ಲೋ ಒಂಥರ ಟ್ರ್ಯಾಪ್ ಆಗೋದೆ. ಆದರೆ ನನ್ನ ಹಿಂದೆ ಯಾರೂ ಇಲ್ಲ. ನನಗೆ ಯಾರು ಟ್ರ್ಯಾಪ್ ಮಾಡ್ಸಕ್ಕೆ ಶುರು ಮಾಡಿದ್ರು ಅನ್ನೋ ಮಾತನ್ನ ಮೋಸ್ಟ್ಲಿ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಒಪ್ಪಲ್ಲ. ಯಾಕೆ ಅಂತಂದ್ರೆ ತಾವೇ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ರಿ ಟ್ರ್ಯಾಪ್ ಮಾಡೋದು ಬೇರೆ, ಆದರೆ ತಾವೇ ಅವನಿಗೆ ಡೈಲಿ ಫೋನ್ ಮಾಡಿ ತಾವು ಫುಟೇಜನ್ನು ಹಾಕೊಳ್ಳೋದಕ್ಕೆ, ಬಿಲ್ಡಪ್ ಅನ್ನ ತಗೊಳ್ಳೋದಕ್ಕೆ ನೀವೇ ಹೋಗಿ ಟ್ರ್ಯಾಪ್ ಆಗೋದಿದೆಯಲ್ಲ, ಅದು ಬೇರೆ. ಟ್ರ್ಯಾಪ್ ಮಾಡೋದಕ್ಕೂ ನಾವು ಹೋಗಿ ಟ್ರ್ಯಾಪ್ ಆಗೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಕೆಲವೊಂದ್ಸಲಿ ಅವನು ಕಾಲ್ ಮಾಡಿದ್ದಾನೆ, ಕೆಲವೊಂದ್ಸಲಿ ನಾನು ಕಾಲ್ ಮಾಡಿದ್ದೀನಿ. ಇಬ್ರು ಅಂದರೆ ಆಸ್ ಎ ಫ್ರೆಂಡ್ಸ್ ಆಗಿ ಮಾಡ್ತಾ ಮಾತ್ರ ನಮ್ಮಲ್ಲೇನಿತ್ತು ಅವನಲ್ಲೇನಿತ್ತು ಎಲ್ಲನೂ ಹಂಚ್ಕೊಳಕ್ಕೆ ಶುರು ಮಾಡ್ದೆ. ಅದು ಬಿಟ್ಟರೆ ಇಲ್ಲಿ ನಮ್ಮದು ಬೇರೆ ಏನೂ ಇಲ್ಲ. ಇಲ್ಲಿ ನನ್ನ ಬೇರೆ ಇಂಟೆನ್ಷನು ಇಲ್ಲ. ನನಗೆ ಯಾರು ಹೇಳ್ಕೊಟ್ಟಿಲ್ಲ, ನನಗೆ ಯಾರು ಹೇಳ್ಕೊಟ್ಟು ಮಾಡಿಸ್ತಾ ಇಲ್ಲ. ಡೇ 1 ಇವತ್ತಿನವರೆಗೂ ಹೌದು, ಒಂದು ಅಣ್ಣನ ಸ್ಥಾನದಲ್ಲಿ ಇದ್ದೀರಿ, ತಮ್ಮನ ಸ್ಥಾನದಲ್ಲಿ ನೋಡ್ತೀರಿ. ಚಿಕ್ಕ ಏಜ್ ಆಗಿರುತ್ತೆ ತಮ್ಮನ ಸ್ಥಾನದಲ್ಲಿ ನೋಡ್ತೀನಿ, ನಂಗೆ ದೊಡ್ಡ ಏಜ್ ಆಗಿರೋದು ನಾನು ಅಣ್ಣನ ಸ್ಥಾನದಲ್ಲಿ ನೋಡ್ತೀನಿ. ನಿಮ್ಮನ್ನೇ ಅಂತಲ್ಲ, ಇವತ್ತು ಚಂದನಣ್ಣನೂ ಕೂಡ ಅಣ್ಣನ ಸ್ಥಾನದಲ್ಲೇ ನೋಡೋದು. ಯಾರ್ಯಾರು ನಮಗಿಂತ ದೊಡ್ಡವರು ಇದ್ದಾರೆ ಅಣ್ಣನ ಸ್ಥಾನದಲ್ಲೇ ನೋಡೋದು. ಬಟ್ ಹಂಗನ್ಬಿಟ್ಟು ಅವ್ರು ಹೇಳಿ ಮಾಡಿಸ್ತಾರೆ, ಅದು ಸುಳ್ಳು. ನನಗೆ ಯಾರು ಹೇಳು ಮಾಡಿಸ್ಲಿಲ್ಲ. ಅದ್ರ ಅವಶ್ಯಕತೆ ಅವ್ರಿಗೆ ಏನಿದೆ? ಹೇಳಿ ಮಾಡ್ಸೋಕ್ಕೆ ನಾ ಅಂಥ ದೊಡ್ಡ ಯೂಟ್ಯೂಬರ, ಅಷ್ಟು ಮಟ್ಟಿಗೆ ದೊಡ್ಡ ಯೂಟ್ಯೂಬರ ಹೇಳಿ ಮಾಡ್ಸೋಕ್ಕೆ ನನಗೆ. ಇನ್ನು ಫಂಡ್ ವಿಚಾರ ಬಂದರೆ ನಮ್ಗೆ ಯಾರು ಫಂಡ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ನನಗೆ ಕ್ವಶನ್, ಯಾರು ನಮಗೆ ಫಂಡ್ ಮಾಡ್ತಾರೆ? ಎಲ್ಲಿಂದ ಕೊಡ್ತಾರೆ? ನಾನು ನನ್ನ ಏನಿದೆ ನನ್ನ ಅಪ್ಪಟ ಹಿಂದೂ, ಅವರೇ ಹೇಳ್ದಂಗೆ ಸ್ವಯಂ ಘೋಷಿತ ಧರ್ಮರಕ್ಷಕ. ನನ್ನ ಧರ್ಮ ರಕ್ಷಣೆ ನಂದು. ಇವತ್ತು ನಮ್ಮ ಮನೆಯವ್ರಿಗೂ ಹೇಳಿರೋದಷ್ಟೇ, ನಾನು ಇವಾಗಲೂ ಹೇಳ್ತಾ ಇರೋದಷ್ಟೇ, ಹುಟ್ಟು ನನ್ನ ಹಿಂದೂ ಧರ್ಮದಲ್ಲಿ, ಸಾವು ನನ್ನ ಹಿಂದೂ ಧರ್ಮಕ್ಕೋಸ್ಕರ ಆಗಿರಬೇಕು ಅಂತ ನಾನು ಪಣ ತೊಟ್ಟು ಇವತ್ತು ನಾನು ಧರ್ಮಸ್ಥಳದ ಪರ ಬರೋಕ್ಕೂ ಅದೇ ಕಾರಣ. ಧರ್ಮಸ್ಥಳದ ಪರ ಬಂದಿದ್ದಕ್ಕೆ ಇಷ್ಟೆಲ್ಲ ಆಯಿತು ಅಂತನಾ? ಧರ್ಮಸ್ಥಳದ ಪರ ಬಂದು ಯಾವತ್ತೂ ಈ ಕೇಶಿ ಶಾಲೆ ಹಾಕ್ತೀನಿ, ಯಾವತ್ತೂ ಈ ಕೇಶಿ ಶಾಲೆ ಹಾಕೊಂಡು ನಾನು ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ಲೆವೆಲ್ ನಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಶುರು ಮಾಡಿ. ಅಲ್ಲಿ ನಾವೇ ಹೋಗಿ ಹಳ್ಳಕ್ಕೆ ಬಿದ್ವೋ, ಅವ್ರು ಹಳ್ಳಕ್ಕೆ ಬಿದ್ದು, ಡಸ್ ನಾಟ್ ಮ್ಯಾಟರ್. ಬಟ್ ಅವ್ರು ರೆಕಾರ್ಡ್ ಮಾಡಿದ್ದು ಎಲ್ಲ ಪ್ರೀ ಪ್ಲ್ಯಾನೆಡ್.
ಸರಿನಾ? ಇವಾಗ ಅದೇ ಚೇತನ್ ನನಗೂ ಡೌಟ್ ಇದೆ ಅಪ್ಪ, ಅವ್ನಿಗೆ ಫಂಡ್ ಮಾಡೇ ಅವ್ನು ಆಡಿಯೋ ಇಸ್ಕೊಂಡಿರ್ಬೋದು, ಇರಬಹುದು, ಡೌಟ್ ಇದೆ. ಅದಕ್ಕೇನು ಕ್ಲಾರಿಟಿ ಕೊಡ್ತಾರೆ? ಇಲ್ಲ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬೋದು. ಬಟ್ ನನ್ನ ಆಡಿಯೋದಲ್ಲಿ ಏನಿದೆ, ನನಗೆ ಏನಿದೆ ಅದನ್ನೆಲ್ಲ ಜಸ್ಟ್ ಆ್ಯಸ್ ಎ ಫ್ರೆಂಡಾಗಿ ಮಾತಾಡಿರೋದು. ಕೆಲವೊಂದು ಹೈಪಲ್ಲಿ ಮಾತಾಡಿರೋದು ಐತೆ. ಹೇ ಗುರು, ಹಂಗೆ ಗುರು, ಹಿಂಗೆ ಗುರು ಅಂತ ಮಾತಾಡಿರೋದು ಐತೆ. ಅದು ಯಾರು ಮಾತಾಡಲ್ಲ ಫ್ರೆಂಡ್ಸ್ ಜೊತೆ? ನೀವು ಮಾತಾಡಲ್ವಾ? ಅಂದ್ರೆ ಹಂಗೆ ಬಿಲ್ಡಪ್ ಹಾಕೊಂಡಿರೋದೈತೆ. ಈಗ ಫಾರ್ ಎಕ್ಸಾಂಪಲು ಬಿಲ್ಡಪ್ ಅಂತ ಅಲ್ಲ ಅಣ್ಣ, ನಾನು ಯಾವತ್ತೂ ಬಿಲ್ಡಪ್ ಥಿಂಕಿಂಗಲ್ಲಿ ಮಾತಾಡಿಲ್ಲ. ಇವಾಗ ನೀವು ಒಂದು ಇದು ಗೋವಾಗೆ ಹೋಗಿರ್ತೀರಿ, ಗೋವಾಗೆ ಹೋಗಿ ಯಾವುದೋ ಒಂದು ನಾರ್ಮಲ್ ರೂಮಲ್ಲಿ ಇರ್ತೀರಿ, ಒಂದು ಯಾವುದೋ ಒಂದು ಚೀಪ್ ರೂಮಲ್ಲಿ ಇರ್ತೀರಿ. ಆದರೆ ನಿಮ್ಮ ಫ್ರೆಂಡು ಬರ್ತೀನಿ ಅಂದ್ಬಿಟ್ಟು ಬರಲ್ಲ ಅಂದಿರ್ತಾನೆ. ಬರಲ್ಲ ಅಂದಿದಾಗ ನೀವು ಅವನು ಫೋನ್ ಮಾಡಿದ್ಬಿಟ್ಟು, ಮಗ ಗೋವಾದಲ್ಲಿ ಹೆಂಗಿದೆ ಗೊತ್ತಾ ಮಗ, ಒಳ್ಳೆ ಇಫೆ ರೂಮ್ ಮಾಡಿದ್ದೀವಿ, ಒಳ್ಳೆ ಇದು ಮಾಡಿದ್ದೀವಿ, ಆ ಥರ ಆಗಿರೋದು ಹೊರ್ತು ಇದು. ಇಲ್ಲಿ ಬೇರೆ ಏನೂ ಇಲ್ಲ. ಇಲ್ಲಿ ನನ್ನ ಶಕ್ತಿ ಜೊತೆ ಸ್ವಲ್ಪ ಐಪಲ್ಲಿ ಮಾತಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಹಂಗಂತ ಅದಕ್ಕೆಲ್ಲ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಆ ವಿಚಾರವಾಗಿ ನಾನು ಆಡಿಯನ್ಸಿಗೆ ಹೇಳ್ಬಿಡಿ. ಅದೇ ಆ ವಿಚಾರವಾಗಿ ನನ್ನ ಹಿಂದೆ ಯಾರೂ ಇಲ್ಲ, ಇವರಾಗಲಿ ಯಾರೂ ನೀನು ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿಲ್ಲ. ನಾನು ಯಾವತ್ತು ಈ ಶಾಲೆ ಹಾಕ್ತೀನಿ ಅವತ್ತ ನನ್ನ ಟ್ರ್ಯಾಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಹೋ ಮತ್ತೆ ಹಿಂದೂ ಪರ ಅಂದ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಆರಂಭಿಸ್ತಾರೆ, ಸೋಷಿಯಲ್ ಮೀಡ್ಯಾನ ಬಳಸ್ಕೋತಾರೆ ಅಂದ್ಬಿಟ್ಟು ನನ್ನ ಐಡೆಂಟಿಟಿ, ನನ್ನ ಒಂದು ಇದು ಇಮೇಜ್ ಏನಿದೆ ಅದನ್ನು ಕುಗ್ಸುವಂತಹ ಕೆಲಸ ಆಯಿತು. ಅದನ್ನು ತಕ್ಕಂಗೆ ಅವ್ರಿಗೆ ಬೇಕಾದಂತಹ ಆಡಿಯೋಗಳು ಸಿಕ್ತು, ಬೇಕಾದಂಥ ನನ್ನ ವಿರುದ್ಧ ಏನು ಬೇಕೋ ಅದನ್ನೆಲ್ಲ ಅವ್ರ ಪರವಾಗಿ ಆಗೋಕ್ಕೆ ಶುರು ಆಯಿತು. ಇವಾಗಲೇ ಹೇಳ್ತೀನಿ, ಆಡಿಯೋ ಬಿಟ್ಟು ಬೇರೆ ಏನಾರು ಆಯ್ತಾ? ಗಂಡಸ್ತಾನ ಅನ್ನಲ್ಲ, ಜೊತೆಗೆ ಫ್ರೆಂಡ್ ಆಡಿಯೋ ಬಿಡೋನು ಗಂಡಸ್ತಾನ ಅನ್ನಲ್ಲ, ಸರಿನಾ? ಅದನ್ನ ಆಡಿಯೋನ ಪಬ್ಲಿಷ್ ಮಾಡ್ತಾವನಲ್ಲ ಮಧ್ಯದಲ್ಲಿ ನಿಂತ್ಕೊಂಡು, ಅವನಂತೂ ಮೊದಲೇ ಗಂಡಸಲ್ಲ. ಆಡಿಯೋನ ಪಬ್ಲಿಷ್ ಮಾಡ್ತಾ ಇದ್ದಾರಲ್ಲ, ಫ್ರೆಶ್ ಪಬ್ಲಿಷ್ ಮಾಡ್ತಾ ಇದ್ದಾರಲ್ಲ ಬೇಕು ಅಂತ, ಚಾನಲ್ಗಳೆಲ್ಲ ಗಮನಿಸಿ, ಆ ಚಾನಲ್ಗಳು ಗಮನಿಸಿ, ಆ ಚಾನಲ್ಗಳು ಯಾರ್ಯಾರ ಕಡೆ ಅಂತ ಗೊತ್ತಾಯ್ತದೆ. ಈ ಹಿಂದೆ ಯಾರ ಪರ ವೀಡಿಯೋ ಮಾಡ್ತಾಯಿದ್ದೋ ಗೊತ್ತಾಗುತ್ತೆ. ಅಷ್ಟನ್ನು ಮಾತ್ರ ಕಟ್ ಮಾಡಾಕ್ತಾ ಇದ್ದಾರಲ್ಲ. ಓ ಸಮೀರ್ನ ಕೊಲೆ, ನಾವೇನು ಗುರು, ಯಾರು ಗುರು ಹೇಳಿದ್ರು ನಮ್ಗೆ ಕೊಲೆ? ಆ ತಾಟೆ ಬಂದಿರಲಿಲ್ಲ ನನಗೆ. ಅವ್ನು ಕೊಲೆ ಮಾಡಬೇಕು ಅನ್ನೋ ತಾಟೆ ಬಂದಿರಲಿಲ್ಲ, ಅವ್ನು ಕೊಲೆ ಮಾಡ್ತಾರೆ ಅನ್ನೋ ತಾಟೆ ಬರಲಿಲ್ಲ. ಸಮೀರ್ ಸಿಕ್ಕಿದ್ರೆ ಜನರ ಆಕ್ರೋಶಕ್ಕೆ ಅವನು ಹೊಡೆಸಾಯಿಸ್ತಿದ್ರು. ಅವನು ಆ ಫ್ಲೋಲ್ಲಿ ಹೇಳಿರ್ದ ಹೊರ್ತು ಅವನ್ನ ಕೊಲೆ ಮಾಡ್ತಾರೆ ಅನ್ನೋ ತಾಟೇ ಇಲ್ಲ. ಅವನು ಗಂಡಸ ಕೊಟ್ಟು ಆಡಿಯೋ ಬಿಟ್ಟು ಫ್ರೆಂಡ್ಶಿಪ್ ಮಧ್ಯೆ ಆಡೋ ಮಾಡ್ಕೊಂಡು ಮಾತಾಡಿದ್ದೆಲ್ಲನೂ ಬಿಟ್ಟವನು ಗಂಡಸಲ್ಲ, ಮಧ್ಯದಲ್ಲಿ ಬಿಡಿಸ್ತಾರನ್ನು ಗಂಡಸಲ್ಲ, ಅದು ಬಿಡ್ತಾರ ಚಾನಲ್ಗಳು ಗಂಡಸಲ್ಲ. ಗಂಡಸ್ತನದ ಕೆಲಸನೇ ಮಾಡ್ತಲ್ಲ ಅವರು. ಇನ್ನೊಬ್ರು ಪ್ರೈವೇಸಿ, ನಾನು ಕೇಸ್ ಹಾಕ್ತೀನಿ, ನಮ್ಮ ಆಡಿಯೋ ಬಿಡ್ತಾ ಇರೋದಕ್ಕೆ ನಾನು ಕೇಸ್ ಹಾಕ್ತೀನಿ. ಅದೇನು ಮಾಡ್ತಾರೆ? ಯಾಕಂದರೆ ಅದೊಂದು ಪ್ರೈವೇಸಿಗೆ ಧಕ್ಕೆ. ನನ್ನ ಆಡಿಯೋ ಸುಮ್ಮನೆ ರಿಲೀಸ್ ಮಾಡ್ತಾ ಇರೋದಕ್ಕೆ, ರಿಲೀಸ್ ಮಾಡ್ತಾರೋ ಅನ್ಗೋ ಕೇಸ್ ಹಾಕ್ತೀನಿ, ಅದು ಫಿಕ್ಸು. ಎಸ್, ಇದಿಷ್ಟು ಸುಮಂತ್ ಗೌಡ ಕೊಟ್ಟಂತಹ ಕ್ಲಾರಿಟಿ ಆಗಿತ್ತು ಈ ವಿಚಾರವಾಗಿ. ಇನ್ನು ಸಾಕಷ್ಟು ಡೌಟ್ಗಳು ನಿಮಗೆ ಇರ್ಬೋದು, ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು. ಸುಮಂತ್ ಗೌಡನೇ ಹೇಳಿರೋ ಪ್ರಕಾರ 1 ತಿಂಗಳು ಕಂಪ್ಲೀಟ್ ಆಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸುಮಂತ್ ಗೌಡ ಎಂಟ್ರಿ ಆದಾಗಿನಿಂದ ಇಲ್ಲಿಯವರೆಗೂ 1 ತಿಂಗಳು ಕಂಪ್ಲೀಟ್ ಆಗಿ ಅವರ ಜೊತೆಗೆ ಮಾತನಾಡಿರೋದು ಉಂಟು. ಆದರೆ ಅದರಲ್ಲಿ ಈಗ ರಿಲೀಸ್ ಆಗಿರೋದು ಕೇವಲ 2ರಿಂದ 3 ಆಡಿಯೋ. ಇನ್ನು 25ರಿಂದ 27 ಆಡಿಯೋಗಳು ಬರೋದಕ್ಕೆ ಬಾಕಿ ಇದೆ. ಸೊ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ. ಸುಮಂತ್, ತಾವೇನೆಲ್ಲ ಮಾತಾಡಿದಿರ ಅಂತ ನಮ್ಮ ಈ ಪವಿತ್ರವಾದ ಕಿವಿಗಳಿಂದ ಕೇಳಿಸ್ಕೊಂಡು ನಾವು ಪಾವನ ಆಗ್ಬಿಡೋಣ ಅನ್ನೋ ಅಷ್ಟು ನಾವು ಕೂಡ ಕುತೂಹಲಕಾರಿಯಾಗಿ ಕಾಯ್ತಾ ಇದ್ದೀವಿ. ಏನೆಲ್ಲ ಮಾತಾಡಿದರೆ ಅನ್ನೋದು ಸುಮಂತ್ ಅವ್ರಿಗೂ ಕೂಡ ಗೊತ್ತಿಲ್ವಂತೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಆಡಿಯೋಗಳು ಬರುತ್ತೆ, ಅದನ್ನ ನೀವು ಕೂತ್ಕೊಂಡು ಕೇಳೋಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಂತ್ ಗೌಡ ಕೊಟ್ಟಿರುವಂತಹ ಕ್ಲಾರಿಟಿ ಇದಿಷ್ಟು. ಈ ಕ್ಲಾರಿಟಿ ನಿಮಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ನನಗಂತೂ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನ್ನ ಮೂಲಕ ತಿಳಿಸಿ. ಆದರೆ ನನ್ನ ವಿಚಾರದಲ್ಲೂ ಹಾಗೂ ನನ್ನ ಚಾನಲ್ನ ವಿಚಾರದಲ್ಲೂ ಒಂದಷ್ಟು ಪ್ರಶ್ನೆಗಳು ಇದ್ದಿತ್ತು, ಒಂದಷ್ಟು ಕಮೆಂಟ್ಗಳು ಬಂದಿತ್ತು. ಅಂಥವರಿಗೆ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಂತ್ ಗೌಡನ್ನ ಕರೆದುಕೊಂಡು ಬಂದು ಕೂರಿಸಿ, ಚಂದನ್ ಗೌಡನ ಬಗ್ಗೆ ಹಿಂಗೆ ಮಾತಾಡೋ, ಮತ್ತೊಬ್ಬರ ಬಗ್ಗೆ ಹಿಂಗೆ ಮಾತಾಡೋ, ಹಂಗೆ ಮಾತಾಡೋ, ಅವರನ್ನ ತುಳಿದು ಬಿಡೋಣ, ಇವ್ರನ್ನ ತುಳಿದು ಬಿಡೋಣ, ಇವ್ರನ್ನ ಮೇಲೆತ್ತು ಬಿಡೋಣ, ನಮಗೆ ಅಲ್ಲಿ ಫಂಡ್ ಆಗುತ್ತೆ, ನಮಗೆ ಇಲ್ಲಿ ಫಂಡ್ ಆಗುತ್ತೆ, ಈ ತರಹದ ಯಾವುದೇ ಮಾತುಗಳನ್ನು ನಾನು ಆಡಿಲ್ಲ. ಅದರ ಅವಶ್ಯಕತೆ ನನಗೆ ಇಲ್ಲ. ಆ ರೀತಿ ಯಾವುದೇ ರೀತಿಯ, ನಾನು ಹೇಳಿದಷ್ಟು ಮಾತುಗಳಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡುವಂತಹ, ಷಡ್ಯಂತ್ರವನ್ನು ಮಾಡುವಂತಹ ಕೆಲಸವನ್ನು ನಾನು ಮಾಡಿದ್ದೀನಿ ಅನ್ನೋದಾದರೆ ಆ ದೇವರು ಅನ್ನೋ ಶಿಕ್ಷೆ ಕೊಡ್ತಾನೆ.
ಆ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡ್ತಾನೆ, ನಾನು ತಿನ್ನುವ ಅನ್ನ ಕಲ್ಲಾಗ್ಲಿ, ನಾನು ತಿನ್ನುವ ಅನ್ನ ಹುಳ ಆಗ್ಲಿ. ಏನು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಷಡ್ಯಂತ್ರ, ನಿನ್ನೆಲ್ಲ ಒಂದೇ ಹೆಂಗೋ ನಿನ್ನ ತಮ್ಮ ನೀನು ಹೇಳ್ಕೊಟ್ಟಂಗೆ ಅವ್ನು ಹೇಳ್ತಾನೆ ಅಂತ. ಅದೇನಾದರೂ ನಿಜ ಆಗಿದ್ರೆ ನಾನು ಹೇಳಿದ್ನಲ್ಲ, ಅದನ್ನು ದೇವರು ನನ್ನ ವಿಚಾರದಲ್ಲಿ ಮಾಡಿ ತೋರಿಸ್ತಾನೆ. ಇಫ್ ಇನ್ ಕೇಸ್ ಯಾರೆಲ್ಲ ಡೌಟ್ಗಳನ್ನ ಇಟ್ಕೊಂಡು ಒಂದಷ್ಟು ಕಮೆಂಟ್ಗಳನ್ನು ಹಾಕ್ತಿದ್ದೀರಾ, ಒಂದಷ್ಟು ಊಹಾಪೋಹಗಳನ್ನು ಇಟ್ಕೊಂಡು ಮಾತನಾಡ್ತಿದ್ದೀರಾ, ಅಂಥವರಿಗೆ ನಾನು ಕ್ಲಾರಿಟಿಯನ್ನು ಕೊಡೋಕ್ಕೆ ಬಯಸಿನೇ ಈ ವಿಡಿಯೋವನ್ನು ಮಾಡಿದ್ದು. ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂತಂದರೆ ಊಹಾಪೋಹವನ್ನೇ ನಿಜ ಅಂತ ಮಾತಾಡ್ಕೊತಿರೋರನ್ನು ಕೂಡ ಆ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ನೋಡ್ಕೋತಾನೆ. ಇದಿಷ್ಟು ಕ್ಲಾರಿಟಿ. ಮುಂದಿನ ದಿನಗಳಲ್ಲಿ ಸುಮಂತನ್ನ ಮಾತನಾಡಿಸ್ಬೇಕು ಎನ್ನುವ, ಕ್ಲಾರಿಟಿಯನ್ನು ತಗೋಬೇಕು ಎನ್ನುವ ಒಂದಷ್ಟು ಸನ್ನಿವೇಶಗಳು ಕ್ರಿಯೇಟ್ ಆಗಿದ್ದೇ ಆದಲ್ಲಿ ಸುಮಂತ್ ಮತ್ತೆ ನಾನು ನಿಮಗೆ ಫೋನ್ ಮಾಡ್ತೀನಿ, ಮತ್ತೆ ನಾನು ನಿಮಗೆ ಇಂಟರ್ವ್ಯೂಗೆ ಕರಿತೀನಿ. ಓಕೆನಾ? ಸೊ ಸದ್ಯಕ್ಕೆ ಇವತ್ತಿನ ಇವತ್ತಿನವರೆಗೂ ಆಗಿರುವಂತಹ ವಿಚಾರ ಇಷ್ಟು. ಇದರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.